Hello my dear children, welcome you back to the session of structure of atom. In our last two video classes we have discussed about the wave nature and also the particle nature of electromagnetic radiation. Okay, the wave nature explains only certain phenomena, that means it explains only the diffraction and also interference pattern, but it couldn't explain other phenomena like blackbody radiation and photoelectric effect and also the line spectrum of hydrogen. But the particle nature of EMR, electromagnetic radiation, explains blackbody radiation, photoelectric effect and also the line spectrum of hydrogen. In my previous video class, I have explained about what is blackbody radiation and what are photoelectric effect and what are the different observation from photoelectric effect. Okay, and in this class I am going to explain another important concept, that is line spectrum of hydrogen. Okay, using particle nature of electromagnetic radiation. So before watching this video class, watch previous video class, that means particle nature of electromagnetic radiation. Okay, and before that I would like to discuss another important topic, that is evidence for quantized electronic energy levels, that means atomic spectra. What does it mean? What is meant by evidence for quantized electronic energy levels? Okay, that is very important. So ನಮಗೆ ಈಗ ರುದರ್ಫೋರ್ಡ್ಸ್ ಲಿಮಿಟೇಷನ್ಸ್ ಫೇಲ್ಯೂರ್ಸ್ ಅಂತ ಗೊತ್ತಿದೆ. ಸೊ ವಾಟ್ ಇಸ್ ದ ಲಿಮಿಟೇಷನ್ಸ್ ಆಫ್ ರುದರ್ಫೋರ್ಡ್ಸ್ ಅಂತ ಅಂದರೆ, ಸೊ ರುದರ್ಫೋರ್ಡಲ್ಲಿ ಹೇಳ್ತಾರೆ ನ್ಯೂಕ್ಲಿಯಸ್ಸು ಎಲೆಕ್ಟ್ರಾನ್ಸ್ ಏನಿದೆ ಎಲೆಕ್ಟ್ರಾನ್ಸು ರಿವಾಲ್ವ್ ಆಗ್ತಾರೆ ಅಂತ ಹೇಳಿದರು. ಓಕೆನಾ, ಬಟ್ ರಿವಾಲ್ವ್ ಆಗ್ತದೆ ಆಗುತ್ತೆ, ಎಲೆಕ್ಟ್ರಾನ್ಸು ರಿವಾಲ್ವ್ ಆಗ್ತದಾಗ ಒಂದು ಎನರ್ಜಿನ ಎಮಿಟ್ ಮಾಡ್ತಾ ಇರುತ್ತೆ, ಎನರ್ಜಿನ ಎಮಿಟ್ ಮಾಡಿ ಏನಾಗುತ್ತೆ, ಸ್ಲೋ ಡೌನ್ ಆಗಿ ನ್ಯೂಕ್ಲಿಯಸ್ ಜೊತೆ ಕೊಲ್ಯಾಪ್ಸ್ ಆಗುತ್ತೆ ಅಂತ ಹೇಳಿದರು. ಸೊ ದಟ್ ಇಸ್ ದ ಮೇನ್ ಡಿಸ್ಅಡ್ವಾಂಟೇಜ್ ಆಫ್ ಅ ರುದರ್ಫೋರ್ಡ್ಸ್ ಅಟಾಮಿಕ್ ಮಾಡೆಲ್. ದಟ್ ಮೀನ್ಸ್ ಆಟಮ್ ಕೆನಾಟ್ ಎಕ್ಸಿಸ್ಟ್ ಅಂತ ಹೇಳ್ತೀವಿ, ಇಟ್ ಇಸ್ ಅನ್ಸ್ಟೇಬಲ್ ಅಂತ ಹೇಳ್ತೀವಿ ಆಗ. ಓಕೆ, ಇಟ್ ಕೆನಾಟ್ ಎಕ್ಸ್ಪ್ಲೈನ್ ದ ಸ್ಟೆಬಿಲಿಟಿ ಆಫ್ ಆಟಮ್, ರುದರ್ಫೋರ್ಡ್ಸ್ ಅಟಾಮಿಕ್ ಮಾಡೆಲ್. ಹಾಗೆ ಏನಾಗುತ್ತೆ, ಸ್ಟೇಬಲ್ ಇಲ್ಲ ಅಂತ ಹೇಳ್ತೀವಿ ಯಾವಾಗ ಆ ಎಲೆಕ್ಟ್ರಾನ್ಸು ನ್ಯೂಕ್ಲಿಯಸ್ ಜೊತೆ ಕೊಲ್ಯಾಪ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನೀಲ್ಸ್ ಬೋರ್ ಅನ್ನೋ ಸೈಂಟಿಸ್ಟ್ ಏನು ಮಾಡ್ತಾರೆ, ಸೊ ನೀಲ್ಸ್ ಬೋರ್ ಅನ್ನೋ ಸೈಂಟಿಸ್ಟ್ ಹೇಳ್ತಾರೆ ನ್ಯೂಕ್ಲಿಯಸ್ ಇದೆಯಪ್ಪ, ಇಲ್ಲಿ ಡಿಫ್ರೆಂಟ್ ಎಲೆಕ್ಟ್ರಾನಿಕ್ ಎನರ್ಜಿ ಲೆವೆಲ್ಸ್ ಇದೆ, ಅಂದರೆ ಈ ಎನರ್ಜಿ ಈ ಪಾತ್ಗಳೇನಿದೆ, ಈ ಶೆಲ್ಸ್ಗಳೇನಿದೆ ಅಥವಾ ಸರ್ಕ್ಯುಲರ್ ಪಾತ್ಗಳೇನಿದೆ, ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗಿರೋ ಒಂದು ಪಾತ್ಗಳೇನಿದೆ, ದಟ್ ಪಾತ್ಸ್ ಆರ್ ಫಿಕ್ಸ್ಡ್ ಅಂತ ಹೇಳ್ತೀವಿ. ಅಂದರೆ ಅದು ಫಿಕ್ಸ್ಡ್ ಪಾತ್ಸ್ಗಳಂತ ಹೇಳ್ತೀವಿ, ಆ್ಯಂಡ್ ದೇ ಹ್ಯಾವಿಂಗ್ ಎ ಫಿಕ್ಸ್ಡ್ ಎನರ್ಜಿ. ಇದೆಲ್ಲ ಪಾತ್ಗೂ ಕೂಡ ಅದರದ್ದೇ ಆದ ಒಂದು ಡಿಫ್ರೆಂಟ್ ಫಿಕ್ಸ್ಡ್ ಅಮೌಂಟ್ ಆಫ್ ಎನರ್ಜಿ ಇದೆ ಅಂತ ಹೇಳ್ತಾರೆ. ಓಕೆ, ಅಲ್ಲಿ ಪ್ರೆಸೆಂಟ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇರುತ್ತೆ, ಆ ಒಂದು ಲೆವೆಲ್ಸ್ ಎನರ್ಜಿ ಲೆವೆಲ್ಸ್ ಏನಿದೆ ಒಂದು ಫಿಕ್ಸ್ಡ್ ಅಮೌಂಟ್ ಆಫ್ ಎನರ್ಜಿ ಅಂತ ಇದೆ, ಆ ಎನರ್ಜಿ ಫಿಕ್ಸ್ಡ್ ಅಂತ ಹೇಳ್ತಾರೆ ಯಾರು, ನೀಲ್ಸ್ ಬೋರ್ ಅನ್ನೋ ಸೈಂಟಿಸ್ಟು. ಬಟ್ ಇದನ್ನು ಹೇಗೆ ಕನ್ವೆ ಮಾಡ್ತಾರೆ, ಹೇಗೆ ಡೆಮಾನ್ಸ್ಟ್ರೇಟ್ ಮಾಡ್ತಾರೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಕೇಳೋದು, ಈಗ ಕ್ವಶನ್ ಮಾಡ್ತಾರೆ, ನೀಲ್ಸ್ ಬೋರ್ ನೀವು ಹೇಳಿದ್ರಿ ಸರ್ಕ್ಯುಲರ್ ಪಾತ್ ಫಿಕ್ಸ್ಡ್ ಆಗಿದೆ, ಅದಕ್ಕೆ ಅದರದ್ದೇ ಅಂತ ಫಿಕ್ಸ್ಡ್ ಅಮೌಂಟ್ ಆಫ್ ಎನರ್ಜಿ ಅಂತ ಇದೆ, ಕಾನ್ಸ್ಟೆಂಟ್ ಅಂತ ಇದೆ ಅಂತ, ಬಟ್ ವಿ ನೀಡ್ ಎವಿಡೆನ್ಸ್ ಬೇಕು ಅಂತ ಕೇಳ್ತಾರೆ. ಸೊ ದಟ್ ಈಸ್ ವಾಟ್ ಎವಿಡೆನ್ಸ್ ಫಾರ್ ಕ್ವಾಂಟೈಸ್ಡ್ ಎಲೆಕ್ಟ್ರಾನಿಕ್ ಎನರ್ಜಿ ಲೆವೆಲ್ಸ್. ಸೊ ಕ್ವಾಂಟೈಸ್ಡ್ ಅಂದರೆ ಏನು, ಎನರ್ಜಿ ಲೆವೆಲ್ಸ್ ಆರ್ ಕ್ವಾಂಟೈಸ್ಡ್ ಅಂತ ಹೇಳ್ತೀವಿ, ಆ್ಯಂಡ್ ದೇ ಹ್ಯಾವಿಂಗ್ ಎ ಡಿಸ್ಕ್ರೀಟ್ ವ್ಯಾಲ್ಯೂಸ್, ದೇ ಹ್ಯಾವಿಂಗ್ ಎ ಸರ್ಟನ್ ಫಿಕ್ಸ್ಡ್ ಅಮೌಂಟ್ ಆಫ್ ವ್ಯಾಲ್ಯೂಸ್. ಸೊ ಈಚ್ ಎನರ್ಜಿ ಲೆವೆಲ್ಸ್ಗೊಂದು ಫಿಕ್ಸ್ಡ್ ವ್ಯಾಲ್ಯೂಸ್ ಇದೆ. ಸೊ ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಕ್ವಾಂಟೈಸ್ಡ್ ಎನರ್ಜಿ ಲೆವೆಲ್ಸ್, ಅದು ಕ್ವಾಂಟೈಸೇಷನ್ ಅಂತ ಹೇಳ್ತೀವಿ. ಓಕೆ, ಸೊ ಹಾಗಾಗಿ ಇಲ್ಲಿ ಕೇಳೋದೇನಪ್ಪ ಅಂದರೆ ಎವಿಡೆನ್ಸ್ ಫಾರ್ ಕ್ವಾಂಟೈಸ್ಡ್ ಎಲೆಕ್ಟ್ರಾನಿಕ್ ಎನರ್ಜಿ ಲೆವೆಲ್ಸ್. ಆ ಎನರ್ಜಿ ಲೆವೆಲ್ ಇರೋ ಏನು ವ್ಯಾಲ್ಯೂಸ್ಗಳಿದೆ ಫಿಕ್ಸ್ಡ್ ಅಂತ ಹೇಳಿದ್ರಲ್ವ, ಅದಕ್ಕೊಂದು ಎವಿಡೆನ್ಸ್ ಕೊಡಿ ಅಂತ ಕೇಳ್ತಾರೆ. ಸೊ ಎವಿಡೆನ್ಸ್ನ ಹೇಗೆ ಸಿಕ್ತು, ಯೂಸಿಂಗ್ ದ ಸ್ಪೆಕ್ಟ್ರಾ, ಅಟಾಮಿಕ್ ಸ್ಪೆಕ್ಟ್ರಾ. ಅಂದರೆ ಸ್ಪೆಕ್ಟ್ರಮ್ ಒಂದು ಪ್ರಾಪರ್ಟೀಸ್ಗಳಿಂದ ಇದಕ್ಕೆ ಒಂದು ಎವಿಡೆನ್ಸ್ ಸಿಗುತ್ತೆ. ಹೇಗೆ ಎವಿಡೆನ್ಸ್ ಸಿಗುತ್ತೆ ಅದನ್ನು ಡಿಸ್ಕಸ್ ಮಾಡೋಣ ಈಗ ಮಕ್ಕಳ. ಸೊ ಏನಂತಂದರೆ ತುಂಬ ಸಿಂಪಲ್ ನೋಡ್ರಪ್ಪ, ಒಂದು ಆಟಮ್ಗೆ ಈಗ ಒಂದು ನ್ಯೂಕ್ಲಿಯಸ್ ಇರುತ್ತೆ, ಡಿಫ್ರೆಂಟು ಸರ್ಕ್ಯುಲರ್ ಪಾತಲ್ಲಿ ಈಗ ಎಲೆಕ್ಟ್ರಾನ್ಸ್ಗಳಿರುತ್ತೆ, ಕರೆಕ್ಟಾಗಿ ಎಲೆಕ್ಟ್ರಾನ್ಸ್ ಇರುತ್ತೆ ಡಿಫ್ರೆಂಟ್ ಸರ್ಕ್ಯುಲರ್ ಪಾತಲ್ಲಿ. ಈಗ ಇದಕ್ಕೆ ಒಂದು ನಾನು ಲೈಟ್ನ ಪಾಸ್ ಮಾಡ್ತೀನಿ, ದಟ್ ಲೈಟ್ ಕನ್ಸಿಸ್ಟ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಓಕೆ, ಆ ಲೈಟ್ಗಳಲ್ಲಿ ಒಂದು ಎನರ್ಜಿ ಪ್ಯಾಕೆಟ್ಸ್ ಅಂತ ಇದೆ, ಎನರ್ಜಿ ಪ್ಯಾಕೆಟ್ಸನ್ನು ಫೋಟಾನ್ ಅಂತ ಕರಿತೀವಿ. ಸ್ಮಾಲ್ ಎನರ್ಜಿ ಪ್ಯಾಕೆಟ್ಸ್ ಇದೆ, ಅದನ್ನು ಫೋಟಾನ್ಸ್ ಅಂತ ಕರಿತೀವಿ. ಸೊ ಎಲ್ಲ ಫೋಟಾನ್ಸ್ಗೂ ಒಂದು ಡಿಫ್ರೆಂಟ್ ಎನರ್ಜಿ, 15 ಯೂನಿಟು 20 ಯೂನಿಟ್ ಸಿಂಪಲಾಗಿ ಬರೀತಿದ್ದೀನಿ ಅಷ್ಟೇ, 30 ಯೂನಿಟ್ಸು 35 ಯೂನಿಟ್ಸ್ ಅಂತ ಎಲ್ಲ ಫೋಟಾನ್ಸ್ಗೂ ಅದರದ್ದೇ ಆದ ಒಂದು ಎನರ್ಜಿ ಇದೆ. ಒಂದು ಸ್ಮಾಲ್ ಎನರ್ಜಿ ಪ್ಯಾಕೆಟ್ಸ್ ಅಂತ ಹೇಳಿದೆ ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಿಯಲ್ಲಿ ನಾನು. ಆಗೇನಾಗುತ್ತೆ, ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸು ಒಂದು ಆಟಮ್ ಮೇಲೆ ಬಿದ್ದಾಗ, ಆಟಮಲ್ಲಿ ಬಂದಾಗ ಏನಾಗುತ್ತೆ, ಸೊ ಇಲ್ಲಿ ಬರೋ ಒಂದು ರೇಡಿಯೇಷನ್, ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಒಂದು ಸ್ಟೇಜಲ್ಲಿ ಈ ಒಂದು ಫಸ್ಟ್ ಲೆವೆಲಲ್ಲಿ ಎಲೆಕ್ಟ್ರಾನ್ ಇದೆ ಅಂದರೆ ಇದು ಇಲ್ಲಿಂದ ಇಲ್ಲಿಗೆ ಜಂಪ್ ಆಗಬೇಕು ಅಂದರೆ, ಓಕೆ ನೀವೀಗ ಫಸ್ಟ್ ಫ್ಲೋರಲ್ಲಿದ್ದಲ್ಲ, ಸೆಕೆಂಡ್ ಫ್ಲೋರ್ಗೆ ಹೋಗಬೇಕು ಅಂದರೆ ಮೆಟ್ಲು ಹತ್ಕೊಂಡು ಹೋಗಬೇಕು, ಸ್ಟೇರ್ ಕೇಸಲ್ಲಿ ಹೋಗಬೇಕು, ಅಂದರೆ ನಿಮ್ಗೊಂದು ಎನರ್ಜಿ ಬೇಕು. ಓಕೆ, ಎನರ್ಜಿನ ಅಬ್ಸರ್ವ್ ಮಾಡಿಕೊಂಡು ಸೊ ಆ ಫ್ಲೋರನ್ನು ಹತ್ತುತ್ತೀರಾ ಅಂದ್ಕೊಳ್ಳಿ. ಹಾಗಾದರೆ ಈ ಎಲೆಕ್ಟ್ರಾನು ಸುಮ್ಮನೆ ಹೋಗಲ್ಲ, ಹೇಗೆ ಹೋಗುತ್ತೆ, ಒಂದು ಎನರ್ಜಿನ ಅಬ್ಸರ್ವ್ ಮಾಡಿಕೊಂಡು ಹೈಯರ್ ಲೆವೆಲ್ಗೆ ಜಂಪ್ ಆಗುತ್ತೆ. ಓಕೆ, ಫಸ್ಟ್ ಲೆವೆಲಲ್ಲಿ ಇದೆ, ಸೊ ಇಲ್ಲಿಂದ ಸೆಕೆಂಡ್ ಎನರ್ಜಿ ಲೆವೆಲ್ ಹೋಗಬೇಕು ಅಂದರೆ ಎಷ್ಟೋ ಅಮೌಂಟ್ ಆಫ್ ಎನರ್ಜಿನ ಅಬ್ಸರ್ವ್ ಮಾಡ್ಕೋಬೇಕು, ಕರೆಕ್ಟಾ, ಎಷ್ಟೋ ಅಮೌಂಟ್ ಆಫ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅಬ್ಸರ್ವ್ ಮಾಡ್ಕೊಂಡು ಏನಾಗುತ್ತೆ, ಇಲ್ಲಿ ಎಷ್ಟೋ ಒಂದು, ಈಗ ಫಾರ್ ಎಕ್ಸಾಂಪಲ್ ಇದಕ್ಕೆ ಒಂದು 20 ಯೂನಿಟ್ಸ್ ಅಷ್ಟು ಎನರ್ಜಿ ಇದೆ ಫಸ್ಟ್ ಲೆವೆಲಲ್ಲಿ, ಸೆಕೆಂಡ್ ಎನರ್ಜಿ ಲೆವೆಲ್ 30 ಯೂನಿಟ್ಸ್ ಅನ್ಕೊಳ್ಳೋಣ, ಡಿಫ್ರೆನ್ಸ್ ಎಷ್ಟಿದೆ, 10 ಯೂನಿಟ್ಸ್ ಇದೆ. ಹಾಗಾದರೆ ಈ ಎಲೆಕ್ಟ್ರಾನು ಇಲ್ಲಿಂದ ಜಂಪ್ ಆಗಬೇಕು ಅಂದರೆ 10 ಯೂನಿಟ್ಸ್ ಅಷ್ಟು ಎನರ್ಜಿ ಬೇಕು. ಆಗ 10 ಯೂನಿಟ್ ಪ್ಯಾಕೆಟ್ ಏನಿದೆ ಇದನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಆ್ಯಂಡ್ ಇಲ್ಲೇನಾಗುತ್ತೆ ನೆಕ್ಸ್ಟು,
ಸೊ ಇನ್ನು ಬಾಕಿ ರೇಸ್ಗಳೇನಾಗುತ್ತೆ, ಬಾಕಿ ರೇಡಿಯೇಷನ್ಸ್ಗಳೆಲ್ಲ 10 ಯೂನಿಟ್ ಒಂದು ಪ್ಯಾಕೆಟು ಅಬ್ಸರ್ವ್ ಆಗಿ ಇನ್ನು ಬಾಕಿದೆಲ್ಲ ಕಂಪ್ಲೀಟ್ ಏನಾಗುತ್ತೆ, ಕಂಪ್ಲೀಟು ಎಮಿಟ್ ಆಗುತ್ತೆ, ಈ ಕಡೆ ಬರುತ್ತೆ ವಾಪಸ್ಸು. ಬಟ್ ಅಬ್ಸರ್ವ್ ಆಗಿರೋ ಒಂದು 10 ಯೂನಿಟು ನಮಗೆ ಸಿಗಲ್ಲ. ಓಕೆ, ಆಗ ಸಿಗಲ್ಲ ಅಂದರೆ ಏನು, ಅದೇ ಸ್ಪೆಕ್ಟ್ರಮ್ ಕೊಡೋದು ಒಂದು ಡಾರ್ಕ್ ಲೈನ್ನ ಕೊಡುತ್ತೆ ಒಂದು ಸ್ಪೆಕ್ಟ್ರಮಲ್ಲಿ. ಅದೇನು ಡಾರ್ಕ್ ಲೈನು, ಯಾವ ರೀತಿ ಬರುತ್ತೆ ಅದನ್ನು ನೆಕ್ಸ್ಟ್ ಹೇಳ್ತೀನಿ. ಬಟ್ ಇಲ್ಲ ಸುಮ್ಮನೆ ಹಿಂಟ್ ಕೊಡ್ತಾ ಇದ್ದೀನಿ ಅಷ್ಟೇ, ಎವಿಡೆನ್ಸ್ ಅಂದರೆ ಏನು ಅಂತ ಅಂದ್ಬಿಟ್ಟು. ಓಕೆ, ಸೊ ಅಬ್ಸರ್ವ್ ಆಗಿದ್ದು ಒಂದು ಪ್ಯಾಕೆಟ್ ಇಲ್ಲ, ಇಲ್ಲ ಮಿಸ್ ಆಗಿದೆ. ಸೊ ಮಿಸ್ಸಿಂಗ್ ವೇವ್ ಲೆಂತ್, ಆ ಫೋಟಾನ್ಗೆ ಅದರದೇ ಆದ ಒಂದು ವೇವ್ ಲೆಂತ್ ಇದೆ, ಅದರದೇ ಆದ ಒಂದು ಫ್ರೀಕ್ವೆನ್ಸಿ ಇದೆ. ಹಾಗಾಗಿ ಆ ವೇವ್ ಲೆಂತ್ ಮಿಸ್ ಆಗಿದೆ, ಇದು ಮಿಸ್ಡ್ ವೇವ್ ಲೆಂತ್ ಅಂದರೆ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್ ಅಂತ ಬರುತ್ತೆ. ಅಲ್ಲಿ ಯಾವುದು ಅಬ್ಸರ್ವ್ ಆಯಿತು, ವೇವ್ ಲೆಂತ್ ಮಿಸ್ ಆಗಿದೆ ಅಂದರೆ ವಿ ಗೆಟ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್. ಆ್ಯಂಡ್ ಹೈಯರ್ ಎನರ್ಜಿಗೆ ಹೋಯಿತು ಅಂತಂದರೆ ಇದು ಅನ್ಸ್ಟೇಬಲ್ ಸ್ಟೇಟ್. ಓಕೆ, ಎಲೆಕ್ಟ್ರಾನು ಹೈಯರ್ ಎನರ್ಜಿಗೆ ಹೋಯಿತು ಅಂದರೆ ತುಂಬ ಹೊತ್ತಿರಲ್ಲ. ಸೊ ಏನು ಮಾಡುತ್ತೆ, ಲೋವರ್ ಎನರ್ಜಿ ಲೆವೆಲ್ಗೆ ಬರುತ್ತೆ. ದಟ್ ಮೀನ್ಸ್ ಫಾರ್ ಎಕ್ಸಾಂಪಲ್, ಈಗ ನೀವೊಂದು ಬೆಟ್ಟ ಹತ್ತುತ್ತೀರಿ ಅಂತಂದರೆ ಬೆಟ್ಟನ ಲೋವರ್ ಎನರ್ಜಿ ಅಂತ, ಬೆಟ್ಟದ ಬುಡದ ಏನಿದೆ ಲೋವರ್ ಎನರ್ಜಿ ಅಂದ್ಕೊಳ್ಳೋಣ. ಬೆಟ್ಟ ಹತ್ತುತ್ತೀರಾ ಹೈಯರ್ ಎನರ್ಜಿ ಸ್ಟೇಟು. ಬೆಟ್ಟ ಹತ್ತಿ ನೀವು ಸುಮಾರು ತಲೆ ಇರ್ತೀರಾ, ಇಲ್ಲ ಸ್ವಲ್ಪ ಹೊತ್ತಿದ್ದು ಏನು ಮಾಡ್ತೀರಿ, ವಾಪಸ್ಸು ಕೆಳಗೆ ಬರ್ತೀರಿ. ಹಾಗಾದರೆ ಈ ಎಲೆಕ್ಟ್ರಾನ್ ಏನು ಮಾಡುತ್ತೆ, ಹೈಯರ್ ಎನರ್ಜಿ ಸ್ಟೇಟ್ಗೆ ಹೋಗಿ ವಾಪಸ್ಸು ಕೆಳಗೆ ಬರುತ್ತೆ. ಬಟ್ ಕೆಳಗೆ ಬರುವಾಗ ಏನೋ ಎನರ್ಜಿನ ಎಮಿಟ್ ಮಾಡುತ್ತೆ. ಏನು ಎನರ್ಜಿ ಅಬ್ಸರ್ವ್ ಮಾಡ್ಕೊಂಡಿತ್ತು ಆ ಎನರ್ಜಿನ ಎಮಿಟ್ ಮಾಡುತ್ತೆ. ಎಮಿಟ್ ಮಾಡಿದಾಗ ಏನಾಯಿತು, ಸೊ 10 ಯೂನಿಟ್ ಪ್ಯಾಕೆಟ್ ಏನು ಅಬ್ಸರ್ವ್ ಮಾಡ್ಕೊಂಡಿತ್ತು ಅದನ್ನು ಎಮಿಟ್ ಮಾಡ್ತು. ಹಾಗಾದರೆ ಆಗಲೂ ಕೂಡ ಒಂದು ನಮಗೆ ಬ್ರೈಟ್ ಲೈನ್ಸ್ಗಳು ಬರುತ್ತೆ, ಅಂದರೆ ಡಾರ್ಕ್ ಲೈನ್ಸ್ಗಳು ಬರುತ್ತೆ ಅಥವಾ ಬ್ರೈಟ್ ಲೈನ್ಸ್ ಬರುತ್ತೆ ಅಗೇನ್ಸ್ಟ್ ಡಾರ್ಕ್ ಬ್ಯಾಕ್ಗ್ರೌಂಡ್. ಆಗ ನಮಗೆ ಸಿಗುವಂಥದ್ದು ಎಮಿಷನ್ ಸ್ಪೆಕ್ಟ್ರಮ್. ಸೊ ದಿಸ್ ಇಸ್ ವಾಟ್ ಎವಿಡೆನ್ಸ್. ಓಕೆ, ಏನು ಕೇಳಿದ್ರು, ಎವಿಡೆನ್ಸ್ ಕೇಳಿದ್ರು. ಸರ್ಕ್ಯುಲರ್ ಪಾತು ಫಿಕ್ಸ್ ಅಂತ ಹೇಳಿದ್ರಲ್ಲ, ಫಿಕ್ಸ್ಡ್ ಅಮೌಂಟ್ ಆಫ್ ಎನರ್ಜಿ ಅಂತ ಹೇಳಿದ್ರಲ್ಲ, ಹೇಗೆ ಅದು ಅಂತ ಹೇಳಿದಾಗ ನೋಡಿ, ಈ ರೀತಿ ಎನರ್ಜಿನ ಪಾಸ್ ಮಾಡಿದೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಬಿಟ್ಟಾಗ ಏನಾಯಿತು, ಯಾವುದೋ ಎಲೆಕ್ಟ್ರಾನ್ ಜಂಪ್ ಆಗಬೇಕು ಅಂತ ಒಂದು ಸರ್ಟನ್ ಎನರ್ಜಿ ಪ್ಯಾಕೆಟ್ನ ಅಬ್ಸರ್ವ್ ಮಾಡ್ಕೋತು, ಅಂದರೆ ಸರ್ಟನ್ ವೇವ್ ಲೆಂತು. ಆ ವೇವ್ ಲೆಂತ್ ಅಬ್ಸರ್ವ್ ಮಾಡ್ಕೊಂಡಿದ್ದು ನಮಗೊಂದು ಲೈನ್ ಸಿಕ್ತು, ಅಂದರೆ ಇಷ್ಟು ವೇವ್ ಲೆಂತ್ ಅಬ್ಸರ್ವ್ ಮಾಡ್ಕೊಂಡಿದೆ ಅಂತ ಒಂದು ಸ್ಪೆಕ್ಟ್ರಮಲ್ಲಿ. ಅದೇ ರೀತಿ ಆ ಎನರ್ಜಿ ಹೈಯರ್ ಎನರ್ಜಿ ಸ್ಟೇಟಲ್ಲಿ ಇರಲ್ಲ, ಲೋವರ್ ಎನರ್ಜಿ ಸ್ಟೇಟ್ ಬಂದಾಗ ಎನರ್ಜಿನ ಎಮಿಟ್ ಮಾಡುತ್ತೆ. ಎಮಿಟ್ ಮಾಡಿದಾಗ ಆ ಎಮಿಟ್ ಆಗಿದ್ದ ವೇವ್ ಲೆಂತು ಆ ವೇವ್ ಲೆಂತು ಸಿಕ್ತು. ದಟ್ ಮೀನ್ಸ್ ಹಾಗಾದ್ರೆ ಅರ್ಥ ಏನು, ಈಚ್ ಆ್ಯಂಡ್ ಎವ್ರಿ ಆಟಮ್ಗೂ ಅದರದ್ದೇ ಆದ ಎನರ್ಜಿ ಅಂತ ಇರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಆಟಮ್ ತೊಗೊಂಡ್ರೆ ಹೈಡ್ರೋಜನ್ ಆಟಮ್ ಜಂಪ್ ಆಗಬೇಕು ಅಂತಂದರೆ ಇಷ್ಟು ಎನರ್ಜಿ ಅಬ್ಸರ್ವ್ ಮಾಡ್ಕೋಬೇಕು, ನೆಕ್ಸ್ಟ್ ಎಮಿಟ್ ಮಾಡೋದು ಇಷ್ಟು ಎನರ್ಜಿ ಎಮಿಟ್ ಮಾಡುತ್ತೆ, ಅದು ಫಿಕ್ಸ್ಡ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ವಾಟ್ ಎವಿಡೆನ್ಸ್ ಫಾರ್ ಕ್ವಾಂಟೈಸ್ಡ್ ಎಲೆಕ್ಟ್ರಾನಿಕ್ ಎನರ್ಜಿ ಲೆವೆಲ್ಸ್ ಯೂಸಿಂಗ್ ಸ್ಪೆಕ್ಟ್ರಾ. ಓಕೆ, ಈಗ ಈ ಸ್ಪೆಕ್ಟ್ರಾ ಅಂದ್ರೇನು ಕಂಪ್ಲೀಟ್ ಡಿಸ್ಕಸ್ ಮಾಡೋಣ. ಹೇಳಿದೆ ಇಲ್ಲಿ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಾ, ಎಮಿಷನ್ ಸ್ಪೆಕ್ಟ್ರಾ ಅಂತ, ಬಟ್ ಅದನ್ನು ಇನ್ ಡೀಟೇಲ್ ಡಿಸ್ಕಸ್ ಮಾಡೋಣ ಮಕ್ಕಳ. ನಾನು ಕೆಲವೊಂದು ಹಿಂಟ್ ಕೊಟ್ಟಿದ್ದೀನಿ, ವಾಟ್ ಇಸ್ ಮೀನ್ ಬೈ ಎವಿಡೆನ್ಸ್. ಅವ್ರು ಕೇಳಿದ್ದೇನು ಎವಿಡೆನ್ಸ್ ಕೊಡಿ ಅಂತ, ಎವಿಡೆನ್ಸ್ ಹೇಗೆ ಕೊಟ್ಟರು, ಸೊ ಈ ರೀತಿ ಎವಿಡೆನ್ಸ್ನ ಹೇಳ್ತಾ ಇದ್ದಾರೆ. ಬಟ್ ಇನ್ ಡೀಟೇಲ್ ಆಗಿ ಅದು ಏನು ಅಂತ ಡಿಸ್ಕಸ್ ಮಾಡೋಣ. ಸೊ ಕನ್ಫ್ಯೂಸ್ ಆಗಬೇಡಿ ಮಕ್ಕಳ, ಜಸ್ಟ್ ಇದೊಂದು ಇಂಟ್ರೊಡಕ್ಷನ್ ಅಷ್ಟೇ. ಸೊ ನೆಕ್ಸ್ಟ್ ಈಗ ವಾಟ್ ಇಸ್ ಮೀನ್ ಬೈ ಅಟಾಮಿಕ್ ಸ್ಪೆಕ್ಟ್ರಾ. ಓಕೆ, ಅಟಾಮಿಕ್ ಸ್ಪೆಕ್ಟ್ರಾ ಅಂದರೆ ನಾವು ಸಿಂಪಲ್ ಒಂದು ಡೆಫಿನೇಷನ್ ಕೊಡ್ತೀನಿ, ಬಟ್ ಅಟಾಮಿಕ್ ಸ್ಪೆಕ್ಟ್ರಾ ಇನ್ನೂ ಡೀಟೇಲಾಗಿ ಹೇಳ್ತೀನಿ. ಅಟಾಮಿಕ್ ಸ್ಪೆಕ್ಟ್ರಾ ಇಸ್ ದ ಸ್ಟಡಿ ಆಫ್ ಆಟಮ್ಸ್ ಥ್ರೂ ದ ಇಂಟ್ರಾಕ್ಷನ್ ವಿತ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಈಗ ನಾನು ಹೇಳಿದೆ ಒಂದು ಆಟಮ್ ಇದೆ, ಒಂದು ಆಟಮ್ಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ನ ಪಾಸ್ ಮಾಡಿದಾಗ ಸೊ ನಮಗೆ ಒಂದು ಸ್ಪೆಕ್ಟ್ರಾ, ಒಂದು ಲೈನ್ಸ್ಗಳು ಹೇಳಿದೆ, ಡಾರ್ಕ್ ಲೈನ್ ಸಿಕ್ತು, ಬ್ರೈಟ್ ಲೈನ್ಸು ಸಿಕ್ತು ಅಂತ ಅಂದ್ಬಿಟ್ಟು. ಸೊ ಹಾಗಾದರೆ ಅಟಾಮಿಕ್ ಸ್ಪೆಕ್ಟ್ರಾ ಅಂದರೆ ಇಷ್ಟೇ, ಇಟ್ ಇಸ್ ದ ಸ್ಟಡಿ ಆಫ್ ಆಟಮ್ಸ್ ಥ್ರೂ ದ ಇಂಟ್ರಾಕ್ಷನ್ ವಿತ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ರೇಡಿಯೇಷನ್ ಜೊತೆ ಇಂಟ್ರಾಕ್ಟ್ ಆದಾಗ ವಿ ಗೆಟ್ ಎ ಸ್ಪೆಕ್ಟ್ರಮ್. ಓಕೆ, ಒಂದು ಬ್ಯಾಂಡ್ಸ್, ಕಲರ್ ಬ್ಯಾಂಡ್ ಸಿಗುತ್ತೆ, ಅದನ್ನು ಸ್ಪೆಕ್ಟ್ರಮ್ ಅಂತ ಹೇಳ್ತೀವಿ. ಸೊ ವಾಟ್ ಆರ್ ದೋಸ್ ಕಲರ್ ಬ್ಯಾಂಡ್ಸ್? ದಟ್ ಮೀನ್ಸ್ ಎ ಕಂಟಿನ್ಯೂಸ್ ಸ್ಪೆಕ್ಟ್ರಮ್. ಸೊ ವಾಟ್ ಇಸ್ ಮೀನ್ ಬೈ ಕಂಟಿನ್ಯೂಸ್ ಸ್ಪೆಕ್ಟ್ರಮ್? ಫಾರ್ ಎಕ್ಸಾಂಪಲ್ ತುಂಬ ಸಿಂಪಲ್, ಸನ್ನಿಂದ ಬರುವಂಥದ್ದೇನು ವೈಟ್ ಲೈಟ್. ಓಕೆ, ಸನ್ನಿಂದ ಬರುವಂಥದ್ದೇನು ವೈಟ್ ಲೈಟ್. ವೈಟ್ ಲೈಟ್ ಕನ್ಸಿಸ್ಟ್ ಆಫ್ ಎ ಡಿಫರೆಂಟ್ ಕಲರ್ಸ್, 7 ಕಲರ್ಸ್, ದಟ್ ಇಸ್ ವಿಬ್ ಗಯಾರ್. ಹಾಗಾದರೆ ಏನೀಗ ಒಂದು ವಿಬ್ ಗಯಾರ್, ಒಂದು ಪ್ರಿಸಮಲ್ಲಿ ಒಂದು ವೈಟ್ ಲೈಟ್ನ ಪಾಸ್ ಮಾಡ್ತೀನಿ. ವೈಟ್ ಲೈಟ್ ಪಾಸ್ ಮಾಡಿದಾಗ ಆ್ಯಕ್ಚುಲಿ ಈ ಡೈರೆಕ್ಷನಲ್ಲಿ ಮೂವ್ ಆಗಬೇಕಿತ್ತು, ಕರೆಕ್ಟಾ? ಬಟ್ ಇಲ್ಲಿ ಏನಾಗುತ್ತೆ, ರಿಫ್ರಾಕ್ಟ್ ಆಗುತ್ತೆ, ಈ ಒಂದು ಆ್ಯಂಗಲ್ ರಿಫ್ಲೆಕ್ಟ್ ಆಗುತ್ತೆ, ಅಗೇನ್ ಇಲ್ಲಿ ಕೂಡ ರಿಫ್ಲೆಕ್ಟ್ ಆಗುತ್ತೆ. ರಿಫ್ಲೆಕ್ಟ್ ಆದಾಗ ಏನಾಗುತ್ತೆ, ನಮಗೆ ಡಿಫ್ರೆಂಟ್ ಕಲರ್ಸ್ಗಳು ಸಿಗುತ್ತೆ. ಈಗ ಓಕೆ, ಡಿಫ್ರೆಂಟ್ ಕಲರ್ಸ್ಗಳು ಸಿಗುತ್ತೆ. ಈ ರೀತಿ ಡಿವೇಟ್ ಆಗಿದೆ ನೋಡಿ ಮಕ್ಕಳ, ಈ ರೀತಿ ಡಿವೇಟ್ ಆಗಿದೆ. ಸೊ ದಿಸ್ ಇಸ್ ವಾಟ್ ವಿಬ್ ಗಯಾರ್. ವಿಬ್ ಗಯಾರ್, ಸರಿನಾ? ವಿಬ್ ಗಯಾರ್ ಅಂತ ಒಂದು ಕಲರ್ ಬ್ಯಾಂಡ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಕಂಟಿನ್ಯೂಸ್ ಸ್ಪೆಕ್ಟ್ರಮ್ ನೀವು ಎಲ್ಲಿ ಕಾಣ್ಬೋದು ಅಂತಂದರೆ, ಕಂಟಿನ್ಯೂಸ್ ಸ್ಪೆಕ್ಟ್ರಮ್ ಅಂತ ಯಾವುದು ಅರ್ಥ ನಮ್ಗೆ ಸಿಗಲ್ಲ, ಬಟ್ ಕಂಟಿನ್ಯೂಸ್ ಸ್ಪೆಕ್ಟ್ರಮ್ ಎಲ್ಲಿರುತ್ತೆ, ಸನ್ಲೈಟಲ್ಲಿ ನೋಡಿರ್ಬೋದು. ಸನ್ಲೈಟ್, ಒಂದು ಸನ್ಲೈಟ್ ಇದೆ, ಮಳೆ ಬರುವಾಗ ಒಂದು ಡ್ರಾಪ್ಲೆಟ್ಸ್ ಇರುತ್ತೆ. ನಿಮಗೆ ಕಾಮನ್ ಇಲ್ಲ, ರೈನ್ಬೋ ಹೇಗೆ ಕಾಣುತ್ತೆ, ರೈನ್ಬೋ ಹೇಗೆ ಬರೋಕ್ಕೆ ರೀಸನ್ ಏನೋದಕ್ಕೆ ಸನ್ನಿಂದ ಒಂದು ಲೈಟ್ ಪಾಸ್ ಆಗ್ತಾ ಇರುತ್ತೆ. ಮಳೆ ಬಿದ್ದಾಗ ಏನಿದೆ, ಒಂದು ಡ್ರಾಪ್ಲೆಟ್ ಮೇಲೆ ಸೊ ಈ ರೇಸ್ಗಳು ಪಾಸ್ ಆಗಿದೆ ಏನಾಗುತ್ತೆ, ಸೇಮ್ ಪ್ರಿಸಮಲ್ಲಿ ಯಾವ ರೀತಿ ಆಯಿತು ಆ ರೀತಿ. ಸೊ ಒಂದು ವಿಬ್ ಗಯಾರ್ ಅನ್ನೋ ಕಲರು ನಮಗೆ ಬರುತ್ತೆ, ಅದರ ರೈನ್ಬೋ, ದಟ್ ಈಸ್ ವಿಬ್ ಗಯಾರ್. ಯಾವಾಗ ಒಂದು ಸನ್ಲೈಟು ಒಂದು ವಾಟರ್ ಡ್ರಾಪ್ಲೆಟ್ ಮೇಲೆ ಬಿದ್ದಾಗ ಏನಾಗುತ್ತೆ, ರಿಫ್ರಾಕ್ಟ್ ಅಂದರೆ ಡಿಸ್ಪರ್ಷನ್ ಆಗುತ್ತೆ ಲೈಟ್. ದಿಸ್ ಇಸ್ ವಾಟ್ ಡಿಸ್ಪರ್ಷನ್ ಆಫ್ ಲೈಟ್. ಸೊ ಹಾಗಿದ್ದಾಗ ಏನಾಗುತ್ತೆ, ವಿ ಗೆಟ್ ವಿಬ್ ಗಯಾರ್, ರೈನ್ಬೋ ಸಿಗುತ್ತೆ ನಿಮಗೆ. ಓಕೆ, ದಟ್ ಇಸ್ ವಾಟ್ ಕಂಟಿನ್ಯೂಸ್ ಸ್ಪೆಕ್ಟ್ರಮ್, ಅದನ್ನು ಕಂಟಿನ್ಯೂಸ್ ಸ್ಪೆಕ್ಟ್ರಮ್ ಅಂತ ಹೇಳ್ತೀವಿ. ಸೊ ಇದನ್ನು ಡಿಫೈನ್ ಏನು ಮಾಡ್ಬೋದು ಅಂದರೆ ತುಂಬ ಸಿಂಪಲ್. ವೆನ್ ಎ ವೈಟ್ ಲೈಟ್ ಪಾಸ್ಡ್ ಥ್ರೂ ಎ ಪ್ರಿಸಮ್, it splits into 7 bands of colors, that means wave gyre, which are continuous and overlapping with each other.
ಆ್ಯಂಡ್ ಸಚ್ ಎ ಸ್ಪೆಕ್ಟ್ರಮ್ ಇಸ್ ನೋನ್ ಎಸ್ ಕಂಟಿನ್ಯೂಸ್ ಸ್ಪೆಕ್ಟ್ರಮ್. ಸೊ ಅದೆಲ್ಲ ಹೇಗೆ ಕಾಣುತ್ತೆ ಅಂದರೆ ನಿಮಗೆ ಓವರ್ಲ್ಯಾಪ್ ಆದಾಗ ಕಾಣುತ್ತೆ. ಸೊ ನಾನು ಡಿಫ್ರೆಂಟ್ ಲೈನ್ಸ್ ಥರ ಬರ್ತೀನಿ ಅಷ್ಟೇ. ಎಲ್ಲ ನೀವು ಕಾಮನ್ ಬಿಲ್ ರೈನ್ಬೋ ನೋಡಿರ್ಬೋದು, ಎಲ್ಲ ಕಲರ್ಸು ಓವರ್ಲ್ಯಾಪ್ ಅಂದರೆ ಏನು ಬೌಂಡ್ರೀಸ್ ಇರಲ್ಲ, ಯಾವುದೇ ರೀತಿ ಬೌಂಡ್ರಿ ಇರಲ್ಲ ಒಂದು ಕಲರಿಂದ ಇನ್ನೊಂದು ಕಲರ್ಗೆ, ಎಲ್ಲ ಓವರ್ಲ್ಯಾಪ್ ಇದ್ದಂಗೆ ಕಾಣುತ್ತೆ. ಸೊ ಅದನ್ನು ನಾವು ಕಂಟಿನ್ಯೂಸ್ ಸ್ಪೆಕ್ಟ್ರಮ್ ಅಂತ ಹೇಳ್ತೀವಿ ಮಕ್ಕಳ. ಓಕೆ, ಸೊ ನಿಮಗೆ ಒಂದು ಇಮೇಜ್ ಕೊಟ್ಟಿದ್ದೀನಿ ನೋಡಿರ್ಬೋದು, ನೀವು ಕಾಣಿಸ್ತಾ ಇದೆ. ಸೊ ಸನ್ಲೈಟ್ನ ಒಂದು ಸ್ಲಿಟ್ ಮೂಲಕ, ಒಂದು ಸ್ಲಿಟ್ ಅಂತ ಇದೆ, ಅದ್ರ ಮೂಲಕ ಒಂದು ಪಾಸ್ ಮಾಡಿದಾಗ ಏನಾಗಿದೆ, ಡಿಫ್ರೆಂಟ್ ಕಲರ್ ಸಿಕ್ಕಿದೆ ನಮಗೆ. ಬಟ್ ಇಲ್ಲಿ ತಿಳ್ಕೊಳ್ಳಿ ಮಕ್ಕಳ, ಯಾವುದು ವೇವ್ ಲೆಂತ್ ಏನಿದೆ, ವೇವ್ ಲೆಂತ್ ಇದಕ್ಕೆ ಹೇಳಿದ್ದೆ ಒಂದು 380 ನ್ಯಾನೋಮೀಟರ್ ಟು 720 ನ್ಯಾನೋಮೀಟರ್ ಅಷ್ಟು ವೇವ್ ಲೆಂತ್ ಇದೆ. ಇದು ವಿಸಿಬಲ್ ರೀಜನ್ ಅಂತ ವಿಬ್ ಗಯರ್ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ ನಾನು. ಓಕೆ, ವಿಬ್ ಗಯರ್ ವೇವ್ ಲೆಂತ್ ರೇಂಜ್ ಏನು 380 to 720 ನ್ಯಾನೋಮೀಟರ್ ಇರುತ್ತೆ ಅಂತ ಹೇಳಿದ್ದೆ. ಸೊ ಹಾಗಾದರೆ ಲೋಯೆಸ್ಟ್ ವೇವ್ ಲೆಂತ್ ಯಾವುದಿದೆ, ದ ಡಿವೈಡ್ಸ್ ಮೋಸ್ಟ್. ಓಕೆ, ಲಾರ್ಜ್ ಡಿವಿಯೇಷನ್ ಆಗಿದೆ ನೋಡಿ ಮಕ್ಕಳು. ಹೈಯೆಸ್ಟ್ ವೇವ್ ಲೆಂತ್ ಯಾವುದಿದೆ, ರೆಡ್ ಕಲರು, ಸ್ಮಾಲ್ ಡಿವಿಯೇಷನ್ ಆಗಿದೆ. ಈಗ ಅರ್ಥ ಮಾಡ್ಕೊಬಿಡಿ, ಇಲ್ಲಿ ಯಾವುದು ಲೋಯೆಸ್ಟ್ ವೇವ್ ಲೆಂತ್ ಇದೆ ಡಿವಿಯೇಷನ್ ಜಾಸ್ತಿ ಆಗುತ್ತೆ, ಬಟ್ ಹೈಯೆಸ್ಟ್ ವೇವ್ ಲೆಂತ್ ಯಾವುದಿದೆ ಅದು ಡಿವಿಯೇಷನ್ ಕಡಿಮೆ ಆಗುತ್ತೆ ಯಾವಾಗ ಪ್ರಿಸಮಲ್ಲಿ ಒಂದು ವೈಟ್ ಲೈಟ್ನ ಪಾಸ್ ಮಾಡಿದಾಗ. ಅಂತ ಅರ್ಥ ಮಕ್ಕಳ, ವೈಟ್ ಲೈಟ್ ಕನ್ಸಿಸ್ಟ್ ಆಫ್ ಡಿಫ್ರೆಂಟ್ ಕಲರ್ಸ್. ಓಕೆ, ವೇವ್ ಗಯರ್ ಅನ್ನೋ ಕಲರು ವೈಟ್ ಲೈಟಲ್ಲಿ ಇದೆ ಅಂತ ಅರ್ಥ. ಆ ವೈಟ್ ಲೈಟ್ನ ಪಾಸ್ ಮಾಡಿದಾಗ ಈ ರೀತಿ ನಮಗೆ ಕಲರ್ಸು ಬರುತ್ತೆ. ಓಕೆ, ಸೊ ಹೇಗೆ ಅಂತಂದರೆ ಕಲರ್ಸ್ ಬರೋದು, ಸೊ ನಮಗೆ ಇರೇಡಿಯೇಟ್ ಮಾಡೋದಾಗಿರ್ಬೋದು, ಹೀಟ್ ಮಾಡಿದ್ರೆ ಒಂದು ಕಾಂಪೌಂಡ್ನ ನಮಗಾಗ ಕಲರ್ ಬ್ಯಾಂಡ್ಸ್ಗಳು ಸ್ಪೆಕ್ಟ್ರಮ್ ಸಿಗುತ್ತೆ. ಹಾಗಾಗಿ ಈ ಕಲರ್ ಬ್ಯಾಂಡ್ಸ್ನ ಏನು ಹೇಳ್ತೀವಿ ನಾವು ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಏನು ನಿಮಗೆ ಕಲರ್ ಬ್ಯಾಂಡ್ಸ್ ಬರುತ್ತೋ ಒಂದು ಸ್ಪೆಕ್ಟ್ರೋಗ್ರಾಫ್ ಅಂತ ಇರುತ್ತೆ, ಅದರ ಮೇಲೆ ನಮಗೆ ಬರೋದು ಕಾಣಿಸುತ್ತೆ, ಹಾಗಿದ್ದಾಗ ಅದನ್ನು ಸ್ಪೆಕ್ಟ್ರಮ್ ಅಂತ ಹೇಳ್ತೀವಿ, ಆ ರೀತಿ ಬರೋದನ್ನ. ಓಕೆ, ಸೊ ದಿಸ್ ಇಸ್ ವಾಟ್ ಕಂಟಿನ್ಯೂಸ್ ಸ್ಪೆಕ್ಟ್ರಮ್. ಸೊ ಡೆಫಿನೇಷನ್ ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟು, ಸೊ ವಿ ಹ್ಯಾವ್ 2 ಟೈಪ್ಸ್ ಇನ್ ಸ್ಪೆಕ್ಟ್ರಮ್. ಸ್ಪೆಕ್ಟ್ರಮಲ್ಲಿರೋದು 2 ಟೈಪ್ಸ್. ಸ್ಪೆಕ್ಟ್ರೋಸ್ಕೋಪಿಯಿಂದ ಡಿಸ್ಕಸ್ ಮಾಡೋದು ನಾವು 2 ಟೈಪ್ಸ್, ಮೇನ್ಲಿ 2 ಟೈಪ್ಸ್. ದಟ್ ಈಸ್ ಎಮಿಷನ್ ಸ್ಪೆಕ್ಟ್ರಾ ಆ್ಯಂಡ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಾ. 2 ಕೈಂಡ್ಸ್ ಆಫ್ ಸ್ಪೆಕ್ಟ್ರಾ ಇದೆ. ಯಾವುದು ಅಂದರೆ ಎಮಿಷನ್ ಸ್ಪೆಕ್ಟ್ರಾ ಆ್ಯಂಡ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಾ. ಅದು ಕಂಟಿನ್ಯೂಸ್ ಸ್ಪೆಕ್ಟ್ರಾ ಏನು, ಕಂಟಿನ್ಯೂಸ್ ಸ್ಪೆಕ್ಟ್ರಾ ಇಸ್ ಆಲ್ಸೋ ಎ ಟೈಪ್ ಆಫ್ ಎಮಿಷನ್ ಸ್ಪೆಕ್ಟ್ರಾ ಮಕ್ಕಳ, ಅದು ಅರ್ಥ ಮಾಡ್ಕೊಳ್ಳಿ. ಬಟ್ ಮುಂಚೆ ಹೇಳಿದ್ದೀನಿ ಕಂಟಿನ್ಯೂಸ್ ಸ್ಪೆಕ್ಟ್ರಾ ಏನು ಅಂತ. ಸೊ ಒಂದು ವೈಟ್ ಲೈನ್ನ ಪಾಸ್ ಮಾಡಿದಾಗ ಒಂದು ವಿಬ್ ಗಯರ್ ಕಲರ್ ಅಂತ ಬ್ಯಾಂಡ್ಸ್ಗಳು ಏನು ಕಾಣುತ್ತೆ ಆ ರೀತಿ ಕಲರ್ ಬ್ಯಾಂಡ್ಸು, ಸೊ ಅದನ್ನು ನಾವು ಏನು ಹೇಳ್ತೀವಿ ಕಂಟಿನ್ಯೂಸ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ರೈನ್ಬೋ ಇಸ್ ಅ ಬೆಸ್ಟ್ ಎಕ್ಸಾಂಪಲ್. ಓಕೆ, ಸೊ ವಾಟ್ ಇಸ್ ಮೀನ್ ಬೈ ಎಮಿಷನ್ ಸ್ಪೆಕ್ಟ್ರಾ? ಎಮಿಷನ್ ಸ್ಪೆಕ್ಟ್ರಾ ಅಂದ್ರೆ ನಾನು ಹೇಳಿದೆ ಈಗ ಏನು ಅಂತ ಪ್ರೀವಿಯಸ್ ಒಂದು ಹಿಂಟ್ ಕೊಟ್ಟೆ. ಫಾರ್ ಎಕ್ಸಾಂಪಲ್, ಈಗ ನ್ಯೂಕ್ಲಿಯಸ್ ಇದೆ, ಎಲೆಕ್ಟ್ರಾನ್ಸ್ ಇದೆ, ಇಲ್ಲಿ ಫೋಟಾನ್ ಎನರ್ಜಿ ಎಷ್ಟೋ ಬಿಡ್ತಾ ಇದ್ದೀವಿ, ಎಷ್ಟೋ 20 ಯೂನಿಟ್ಸ್ ಎನರ್ಜಿ ಫೋಟಾನ್ ಪ್ಯಾಕೆಟ್ ಇದೆ. ಎಲೆಕ್ಟ್ರಾನ್ ಇಲ್ಲಿ ಜಂಪ್ ಆಗಬೇಕು ಅಂದರೆ ಎನರ್ಜಿ ಅಬ್ಸರ್ವ್ ಮಾಡ್ಕೋಬೇಕು, ಬಟ್ ಇಲ್ಲಿಂದ ಎಲ್ಲಿಗೆ ಬರಬೇಕು ಅಂದರೆ ಎನರ್ಜಿನ ಎಮಿಟ್ ಮಾಡಬೇಕು. ಸೊ ಈ ರೀತಿ ಎಮಿಟ್ ಮಾಡಿದಾಗ ಏನಾಗುತ್ತೆ, 20 ಯೂನಿಟ್ಸ್ ಅಷ್ಟು ಎನರ್ಜಿನ ಅಬ್ಸರ್ವ್ ಮಾಡ್ಕೊಂಡಿದ್ರೆ 20 ಯೂನಿಟ್ಸ್ ಅಷ್ಟು ಎನರ್ಜಿನ ಎಮಿಟ್ ಮಾಡುತ್ತೆ ಯಾವಾಗ ಹೈಯರ್ ಎನರ್ಜಿ ಸ್ಟೇಟಿಂದ ಲೋವರ್ ಎನರ್ಜಿ ಸ್ಟೇಟ್ಗೆ ಬರುವಾಗ. ಸೊ ಆಗ ನಮಗೆ ಒಂದು ಸ್ಪೆಕ್ಟ್ರೋಗ್ರಾಫಲ್ಲಿ ಒಂದು ಲೈನ್ಸ್ಗಳು ಸಿಗುತ್ತೆ, ಒಂದು ಡಾರ್ಕ್ ಲೈನ್ಸ್ಗಳು ಸಿಗುತ್ತೆ. ಅಂದರೆ ಅರ್ಥ ಏನು, ಯಾವ ಲೈನ್ನ ಎಮಿಟ್ ಮಾಡಿದೆ, ಯಾವ ಒಂದು ರೇಡಿಯೇಷನ್ ಫ್ರೀಕ್ವೆನ್ಸಿ ಇರೋ ಒಂದು ಪ್ಯಾಕೆಟ್ಸ್ನ ಎಮಿಟ್ ಮಾಡಿದೆ. ದಟ್ ಮೀನ್ಸ್ ಎನರ್ಜಿ ಈಸ್ ಈಕ್ವಲ್ ಟು ಹೆಚ್ ನ್ಯೂ ಅಂತ ಗೊತ್ತಿದೆಯಲ್ವಾ. ನ್ಯೂ ಅಂದರೆ ಫ್ರೀಕ್ವೆನ್ಸಿ. ನಮಗೆ ಎನರ್ಜಿ ಏನಂತ ಗೊತ್ತಾದರೆ ದಟ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಫ್ರೀಕ್ವೆನ್ಸಿ. ಎಷ್ಟು ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್ ಅಂತ ಗೊತ್ತಾಗುತ್ತೆ, ಫ್ರೀಕ್ವೆನ್ಸಿ ಗೊತ್ತಂದರೆ ವೇವ್ ಲೆಂತ್ ಗೊತ್ತಾಗುತ್ತೆ. ಸೊ ಹಾಗಾದರೆ ಆ ಮಿಸ್ಸಿಂಗ್ ವೇವ್ ಲೆಂತ್ ಅಥವಾ ಮಿಸ್ಸಿಂಗ್ ಫ್ರೀಕ್ವೆನ್ಸಿ ಏನಿದೆ ಆ ಲೈನ್ಸ್ಗಳು ಡಾರ್ಕ್ ಲೈನ್ಸ್ ಆಗಿ ಒಂದು ಸ್ಪೆಕ್ಟ್ರಮಲ್ಲಿ ಬರುತ್ತೆ. ಓಕೆ, ಯಾವ ರೀತಿ ಅಂತ ತೋರಿಸ್ತೀನಿ, ಡೋಂಟ್ ವರಿ. ದೆನ್ ವಾಟ್ ಇಸ್ ಮೆಂಟ್ ಬೈ ಎಮಿಷನ್ ಸ್ಪೆಕ್ಟ್ರಮ್ ಅಂತಂದ್ರೆ ನೋಡಿ ಮಕ್ಕಳ, spectrum of radiation emitted by a substance that has absorbed energy is called an emission spectrum. Okay, the spectrum of radiation emitted by substance that has absorbed energy. ಏನಾಗಿದೆ, ಒಂದು ಆಟಮ್ ಮೇಲೆ ನೀವು ಇದು ಸನ್ಲೈಟ್ನ ಬಿಟ್ಟಾಗ ಅಲ್ಲ ಹೀಟ್ ಮಾಡಿದಾಗ ಏನಾಗುತ್ತೆ, ಫಸ್ಟ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಎನರ್ಜಿನ. ಅಬ್ಸರ್ವ್ ಮಾಡಿಕೊಂಡು ಲೋವರ್ ಎನರ್ಜಿ ಸ್ಟೇಟಿಂದ ಹೈ ಎನರ್ಜಿ ಸ್ಟೇಟ್ಗೆ ಎಲೆಕ್ಟ್ರಾನ್ ಜಂಪ್ ಆಗುತ್ತೆ. ಅಗೇನ್ ಎಲೆಕ್ಟ್ರಾನ್ ಹೈ ಎನರ್ಜಿ ಸ್ಟೇಟಿಂದ ಲೋವರ್ ಎನರ್ಜಿ ಸ್ಟೇಟ್ ಬರುವಾಗ ಏನಾಗುತ್ತೆ, ಎಲೆಕ್ಟ್ರಾನ್ ಎನರ್ಜಿ ಎಮಿಟ್ ಆಗುತ್ತೆ. ಹಾಗಾದರೆ ಎಮಿಷನ್ ಸ್ಪೆಕ್ಟ್ರಮ್ ಬರಬೇಕು ಅಂದರೆ ಆ ಆಟಮ್ ಏನಾಗಬೇಕು, ಇಟ್ ಹ್ಯಾಸ್ ಟು ಬಿ ಅಬ್ಸಾರ್ವ್ ಸಮ್ ಅಮೌಂಟ್ ಆಫ್ ಎನರ್ಜಿ. ಅಬ್ಸರ್ವ್ ಮಾಡಿಕೊಂಡು ಹೈ ಎನರ್ಜಿ ಸ್ಟೇಟ್ಗೆ ಹೋಗಿ ಹೈಯರ್ ಎನರ್ಜಿಯಿಂದ ಲೋವರ್ ಎನರ್ಜಿ ಸ್ಟೇಟ್ಗೆ ಬರುವಾಗ ಎಮಿಟ್ ಮಾಡುತ್ತೆ. ಆಗ ಬರುವಂಥದ್ದೇ ನಮಗೊಂದು ಡಾರ್ಕ್ ಲೈನ್ಸ್ಗಳು. ಓಕೆ, ಸೊ ಇದನ್ನು ನಾವು ಹೇಳ್ತೀವಿ ಎಮಿಷನ್ ಸ್ಪೆಕ್ಟ್ರಮ್ ಅಂತ ಹೇಳ್ತೀವಿ. ಇನ್ನೂ ಕೂಡ ಒಂದು ಕೆಲವೊಂದು ಪಾಯಿಂಟ್ ಕೊಟ್ಟಿದ್ದೀನಿ. ಏನಂತ, ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್ ಆರ್ ಅಯಾನ್ಸ್ ದಟ್ ಹ್ಯಾವ್ ಅಬ್ಸಾರ್ಬ್ಡ್ ರೇಡಿಯೇಷನ್ ಆರ್ ಸೆಡ್ ಟು ಬಿ ಎಕ್ಸೈಟೆಡ್. ಎಕ್ಸೈಟೆಡ್ ಅಂದ್ರೇನು, ಸೊ ಫಸ್ಟ್ ಎನರ್ಜಿ ಲೆವೆಲ್, ಸೆಕೆಂಡ್ ಎನರ್ಜಿ ಲೆವೆಲ್ ಅಂತ ಹೇಳಿದೆ. ಸೊ ಇದನ್ನು ನಾವು ಗ್ರೌಂಡ್ ಸ್ಟೇಟ್ ಅಂತ ಹೇಳ್ತೀವಿ. ಓಕೆ, ದಿಸ್ ಇಸ್ ವಾಟ್ ಗ್ರೌಂಡ್ ಸ್ಟೇಟ್ ಆ್ಯಂಡ್ ದಿಸ್ ಇಸ್ ವಾಟ್ ಎಕ್ಸೈಟೆಡ್ ಸ್ಟೇಟ್. ಓಕೆ, ಎಕ್ಸೈಟೆಡ್ ಸ್ಟೇಟ್ ಯಾವ ಒಂದು ಎಲೆಕ್ಟ್ರಾನ್ ಇಲ್ಲಿರುತ್ತೆ. ಫಾರ್ ಎಕ್ಸಾಂಪಲ್ ಇದೊಂದು ಎಲೆಕ್ಟ್ರಾನ್ ಇದೆ, ಈ ಎಲೆಕ್ಟ್ರಾನು ಇಲ್ಲಿಗೆ ಜಂಪ್ ಆಗಬೇಕು ಅಂದರೆ ಎಷ್ಟು ಅಮೌಂಟ್ ಆಫ್ ಎನರ್ಜಿನ ಅಬ್ಸರ್ವ್ ಮಾಡ್ಕೋಬೇಕು. ಹಾಗಾದ್ರೆ ಅರ್ಥ ಏನು, ಇಲ್ಲಿ ಕೊಟ್ಟಿರೋ ಪಾಯಿಂಟ್ ಇದು, ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್ ಆರ್ ಅಯಾನ್ಸ್ ದಟ್ ಹ್ಯಾವ್ ಅಬ್ಸಾರ್ಬ್ಡ್ ರೇಡಿಯೇಷನ್ ಆರ್ ಸೆಡ್ ಟು ಬಿ ಎಕ್ಸೈಟೆಡ್ ಅಂದರೆ ಎಕ್ಸೈಟೆಡ್ ಸ್ಟೇಟಲ್ಲಿ ಇರುತ್ತೆ ಅಂತ ಅರ್ಥ. ಓಕೆ, ಎಮಿಷನ್ ಸ್ಪೆಕ್ಟ್ರಮಲ್ಲಿ. ಆ್ಯಂಡ್ ಗ್ರೌಂಡ್ ಸ್ಟೇಟಿಗೆ ಬರಬೇಕು ಅಂದರೆ ಎಷ್ಟು ಅಮೌಂಟ್ ಆಫ್ ಎನರ್ಜಿನ ಎಮಿಟ್ ಮಾಡುತ್ತೆ, ಆಗ ಬರೋದು ನಮಗೆ ಎಮಿಷನ್ ಸ್ಪೆಕ್ಟ್ರಮ್. ಓಕೆ, ಆ್ಯಂಡ್ ಸೆಡ್ ಟು ಬಿ ಎಕ್ಸೈಟೆಡ್. ಎಮಿಷನ್ ಸ್ಪೆಕ್ಟ್ರಮ್ ಕಂಟೈನ್ಸ್ ಬ್ರೈಟ್ ಲೈನ್ಸ್ ಅಗೇನ್ಸ್ಟ್ ಡಾರ್ಕ್ ಬ್ಯಾಕ್ಗ್ರೌಂಡ್. ಸೊ ಇಲ್ಲಿ ಬರುವಂಥದ್ದು ಏನು ಮಕ್ಕಳ, ಡಾರ್ಕ್ ಬ್ಯಾಕ್ಗ್ರೌಂಡಲ್ಲಿ ಒಂದು ಬ್ರೈಟ್ ಲೈನ್ ಸಿಗುತ್ತೆ. ನಾನು ಡಾರ್ಕ್ ಲೈನ್ಸ್ ಅಂತ ಹೇಳಿದೆ. ಸೊ ಇಲ್ಲಿ ಬ್ರೈಟ್ ಬ್ಯಾಕ್ಗ್ರೌಂಡ್, ಸೊ ಡಾರ್ಕ್ ಬ್ಯಾಕ್ಗ್ರೌಂಡಲ್ಲಿ ಬ್ರೈಟ್ ಲೈನ್ಸ್ಗಳು ಸಿಗುತ್ತೆ. ಓಕೆ, ಬ್ರೈಟ್ ಲೈನ್ಸ್ಗಳು ಸಿಗುತ್ತೆ. ಯಾವ ಒಂದು ವೇವ್ ಲೆಂತ್ನ ಎಮಿಟ್ ಮಾಡಿರುತ್ತೆ ಆ ಎಮಿಟ್ ಮಾಡಿರೋ ವೇವ್ ಲೆಂತ್ಗಳು ಬ್ರೈಟ್ ಲೈನ್ಸ್ ಆಗಿ ಒಂದು ಡಾರ್ಕ್ ಬ್ಯಾಕ್ಗ್ರೌಂಡಲ್ಲಿ ಸಿಗುತ್ತೆ ನಮಗೆ. ಯಾಕೆ ಅಂತಂದರೆ ಇಲ್ಲಿ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ,
ಆ ವೇವ್ಲೆಂತ್ ಮಿಸ್ ಆಗಿರುತ್ತೆ, ಆಗ ಡಾರ್ಕ್ ಲೈನ್ಸ್ ಬರುತ್ತೆ. ಅದೇ ಎಮಿಟ್ ಮಾಡಿದಾಗ ಏನಾಗುತ್ತೆ, ಆ ಕಲರ್ ರೀಅಪಿಯರ್ ಆಗುತ್ತೆ. ಹಾಗಿದ್ದಾಗ ಏನಾಗುತ್ತೆ, ಬ್ರೈಟ್ ಲೈನ್ಸ್ ಎಗೇನೆಸ್ಟ್ ಡಾರ್ಕ್ ಬ್ಯಾಕ್ ಗ್ರೌಂಡ್ ಅಂತ ಹೇಳ್ಬೋದು ಮಕ್ಕಳು. ಓಕೆ, ಸೊ ದಿಸ್ ಇಸ್ ವಾಟ್ ಎಮಿಷನ್ ಸ್ಪೆಕ್ಟ್ರಮ್. ಎಮಿಷನ್ ಸ್ಪೆಕ್ಟ್ರಮ್ ಹೇಗೆ ಅಂತ ಗೊತ್ತಾಯ್ತಲ್ವಾ? ಎಮಿಷನ್ ಸ್ಪೆಕ್ಟ್ರಮ್ ಅಂದ್ರೇನು, ಒಂದು ಆಟಮ್ ಮಾಲಿಕ್ಯೂಲ್ ಎನರ್ಜಿ ಅಬ್ಸರ್ವ್ ಮಾಡ್ಕೊಂಡಿದ್ದಾಗ ಎಕ್ಸೈಟೆಡ್ ಸ್ಟೇಟಲ್ಲಿ ಇರುತ್ತೆ, ಎಕ್ಸೈಟೆಡ್ನಿಂದ ಗ್ರೌಂಡ್ ಸ್ಟೇಟ್ ಬರುವಾಗ ಎಷ್ಟೋ ಎನರ್ಜಿನ ಎಮಿಟ್ ಮಾಡುತ್ತೆ. ಆ ಎಮಿಟ್ ಮಾಡಿದಾಗ ನಮಗೆ ಸರ್ಟನ್ ವೇವ್ ಲೆಂತ್ದು ಬ್ರೈಟ್ ಲೈನ್ಸ್ಗಳು ಡಾರ್ಕ್ ಬ್ಯಾಕ್ಗ್ರೌಂಡಲ್ಲಿ ಬರುತ್ತೆ. ದಟ್ ಇಸ್ ಸ್ಪೆಕ್ಟ್ರಮ್ ಇಸ್ ಕಾಲ್ಡ್ ಎಮಿಷನ್ ಸ್ಪೆಕ್ಟ್ರಮ್. ಇದನ್ನು ಎಮಿಷನ್ ಸ್ಪೆಕ್ಟ್ರಮ್ ಅಂತ ಹೇಳ್ತೀವಿ ಮಕ್ಕಳು. ಓಕೆ, ಸೊ ದಿಸ್ ಇಸ್ ಅಬೌಟ್ ಎಮಿಷನ್ ಸ್ಪೆಕ್ಟ್ರಮ್. ದೆನ್ ಅಬ್ಸರ್ಪ್ಷನ್ ಸ್ಪೆಕ್ಟ್ರಮ್ ನಾನು ಹೇಳೋ ಅವಶ್ಯಕತೆನೇ ಅಷ್ಟೊಂದಿಲ್ಲ, ಯಾಕಂತಂದರೆ ಈಗಲೇ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ವಾಟ್ ಇಸ್ ಮೀನ್ ಬೈ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಾ? ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಾ ಅಂದಾಗ ಇದೇ ಆಟಮ್ ಎಲೆಕ್ಟ್ರಾನ್ಸಲ್ಲಿ ಸೊ ಏನಾಗಿದೆ, ಎಲೆಕ್ಟ್ರಾನ್ಸು ಹೈಯರ್ ಸ್ಟೇಟ್ಗೆ ಜಂಪ್ ಆಗಬೇಕು. ಎಷ್ಟು ಅಮೌಂಟ್ ಆಫ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಂತು. ಅಬ್ಸರ್ವ್ ಮಾಡಿದಾಗ ಏನಾಗುತ್ತೆ, ಒಂದು ಕಲರ್ ಇರುವಂಥ ಒಂದು ರೇಡಿಯೇಷನ್, ಎಲೆಕ್ಟ್ರಾನ್ ರೇಡಿಯೇಷನ್ ವಿಬ್ ಗೈರ್ ಅಂತ ಗೊತ್ತಿದೆ. ಸೊ ಒಂದು ಕಲರ್ನ ಅಬ್ಸರ್ವ್ ಮಾಡ್ಕೊಂಡಿದೆ ಅಂತಾಗ ಆ ಕಲರ್ ಮಿಸ್ ಆಗಿದೆ ಅಂತ. ಹಾಗಿದ್ದಾಗ ಏನಾಗುತ್ತೆ, ಒಂದು ಬ್ರೈಟ್ ಬ್ಯಾಕ್ಗ್ರೌಂಡಲ್ಲಿ ಒಂದು ಡಾರ್ಕ್ ಲೈನ್ಸ್ಗಳು ಎಕ್ಸಿಬಿಟ್ ಆಗುತ್ತೆ. ಯಾಕಂದರೆ ಒಂದು ಕಲರ್ ಮಿಸ್ ಆಗಿದೆ, ಒಂದು ವೇವ್ ಲೆಂತ್ ಮಿಸ್ ಆಗಿದೆ ಅಂತ ಹೇಳ್ತೀವಿ. ಹಾಗಾಗಿ ದಿಸ್ ಇಸ್ ವಾಟ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಾ. ಸೊ ಒಂದು ಆಟಮ್ನ ಇರೇಡಿಯೇಟ್ ಮಾಡಿದಾಗ, ಹೀಟ್ ಮಾಡಿದಾಗ, ಲೈಟ್ನ ಪಾಸ್ ಮಾಡಿದಾಗ ಸೊ ಏನಾಗುತ್ತೆ, ಅಬ್ಸಾರ್ವ್ನ ಮಾಡಿಕೊಂಡು ಲೋವರ್ ಎನರ್ಜಿ ಸ್ಟೇಟಿಂದ ಹೈಯರ್ ಎನರ್ಜಿ ಸ್ಟೇಟ್ಗೆ ಎಲೆಕ್ಟ್ರಾನ್ ಜಂಪ್ ಆಗುತ್ತೆ. ಆ ಅಬ್ಸರ್ವ್ ಮಾಡ್ಕೊಂಡಿದ್ದ ಲೈನ್ ಏನು, ಬ್ರೈಟ್ ಬ್ಯಾಕ್ಗ್ರೌಂಡಲ್ಲಿ ಒಂದು ಡಾರ್ಕ್ ಲೈನ್ಸ್ಗಳು ಎಕ್ಸಿಬಿಟ್ ಆಗುತ್ತೆ, ಕಲರ್ ಮಿಸ್ ಆಗಿದೆ ಅಂತ ಅರ್ಥ ಆಗುತ್ತೆ. ಓಕೆ, ಸೊ ಡಿಫೈನೇಷನ್ ಏನು ಮಾಡ್ಬೋದು, ಡಿಫೈನ್ ಏನು ಮಾಡ್ತೀರಾ ಅಂದರೆ, ಎ ಸ್ಪೆಕ್ಟ್ರಮ್ ಆಬ್ಟೈನ್ಡ್ ಬೈ when continuous radiation is passed through a sample which absorb radiation of certain wavelength. ಕಂಟಿನ್ಯೂಸ್ ರೇಡಿಯೇಷನ್ ಅಂದರೆ ಕಂಟಿನ್ಯೂಸ್ ಸ್ಪೆಕ್ಟ್ರಮ್ ಅಂತ ಮುಂಚೆ ಹೇಳಿದೆ, ವಿಬ್ ಗೈರ್ ಅಂತ ಅಂದ್ಬಿಟ್ಟು. ಸೊ ಆ ವೈಟ್ ಲೈಟ್ನ ಪಾಸ್ ಮಾಡಿದ್ರೆ ವಿಬ್ ಗೈರ್ ಇದೆ ಅಂತ ಗೊತ್ತು. ಸೊ ಆ ಪಾಸ್ ಮಾಡಿದಾಗ ಏನಾಗುತ್ತೆ, ಪಾಸ್ ಟು ದ ಸ್ಯಾಂಪಲ್ ಅಂದರೆ ಯಾವುದೊಂದು ಆಟಮ್ ಅಯಾನ್ಸ್ ಆರ್ ಮಾಲಿಕ್ಯೂಲ್ಸ್ ಒಂದು ಪರ್ಟಿಕ್ಯುಲರ್ ಸ್ಯಾಂಪಲ್ ಇರುತ್ತೆ. ಸೊ ಹಾಗಿದ್ದಾಗ ಅಬ್ಸಾರ್ಬ್ಸ್ ರೇಡಿಯೇಷನ್ ಆಫ್ ಸರ್ಟನ್ ವೇವ್ಲೆಂತ್, ಒಂದು ಸರ್ಟನ್ ವೇವ್ಲೆಂತ್ ರೇಡಿಯೇಷನ್ ಅಬ್ಸರ್ವ್ ಮಾಡ್ಕೊತ್ತೆ. ಅಬ್ಸರ್ವ್ ಮಾಡ್ಕೊಂಡ್ರೆ ಏನಾಯಿತು, ಅಲ್ಲಿ ಡಾರ್ಕ್ ಲೈನ್ಸ್ಗಳು ಎಕ್ಸಿಬಿಟ್ ಆಗುತ್ತೆ. ಯಾಕಂದರೆ ವೇವ್ಲೆಂತ್ ಮಿಸ್ ಆಗಿದೆ ಮಕ್ಕಳ, ವೇವ್ಲೆಂತ್ ಮಿಸ್ ಆಗಿದೆ. ಹಾಗಾಗಿ ಇಟ್ ಇಸ್ ಕಾಲ್ಡ್ ಆಸ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಾ. ಸೊ ಇಲ್ಲಿ ಕೊಟ್ಟಿರೋದೇನು, ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಾ ಕಂಟೈನ್ಸ್ ಡಾರ್ಕ್ ಲೈನ್ಸ್ ವಿತ್ ಅ ಬ್ರೈಟ್ ಬ್ಯಾಕ್ಗ್ರೌಂಡ್. ಯಾಕಂದರೆ ಕಂಟಿನ್ಯೂಸ್ ಸ್ಪೆಕ್ಟ್ರಮ್ ಅಂದರೆ ವಿಬ್ ಗೈರ್ ಅಂತ ಕಲರ್ ಇದೆ, ಅಲ್ಲಿ ಒಂದು ಕಲರ್ ಮಿಸ್ ಆಗಿದೆ ಅಂತಂದರೆ ಏನಾಗುತ್ತೆ, ಡಾರ್ಕ್ ಲೈನ್ ಕ್ರಿಯೇಟ್ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್. ಸೊ ಇದನ್ನು ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್ ಅಂತ ಹೇಳ್ತೀವಿ. ಸೊ ತುಂಬ ಸಿಂಪಲ್ ಮಕ್ಕಳ, ನಾನು ಫಸ್ಟ್ ಕೊಟ್ಟ ಬೇಸಿಕ್ ಇಂಟ್ರೊಡಕ್ಷನ್ ಎವಿಡೆನ್ಸ್ ಅಂತ ಕೇಳಿದಾಗ ಅದನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು, ನಿಮ್ಗೆ ಅಬ್ಸಾರ್ಪ್ಷನ್ ಎಮಿಷನ್ ಅಂತ ಗೊತ್ತಾಗುತ್ತೆ. ಹಾಗಾದರೆ ಎಮಿಷನ್ ಸ್ಪೆಕ್ಟ್ರಮಲ್ಲಿ ಬರೋ ಎರಡು ಟೈಪ್ ಯಾವುದು, ಕಂಟಿನ್ಯೂಸ್ ಸ್ಪೆಕ್ಟ್ರಾ ಆ್ಯಂಡ್ ಆಲ್ಸೋ ದ ಲೈನ್ ಸ್ಪೆಕ್ಟ್ರಾ. ಸೊ ಅದು ಎರಡು ಟೈಪು ಬರುವಂಥದ್ದು ಎಮಿಷನ್ ಸ್ಪೆಕ್ಟ್ರಮಲ್ಲಿ. ಓಕೆ, ಸೊ ಈಗ ನಿಮ್ಗೆ ಹಿಂಟ್ ಗೊತ್ತಾಗಿದೆ ಎಮಿಷನ್ ಸ್ಪೆಕ್ಟ್ರಮ್ ಮತ್ತು ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಾ ಏನು ಅಂತ. ಸೊ ಫಸ್ಟ್ ಮಕ್ಕಳಿಗೆ ಡೆಫಿನೇಷನ್ ಬರ್ಕೊಳ್ಳಿ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಾ ಅಂತ. ಆ್ಯಂಡ್ ಆಲ್ಸೋ ನಾನೊಂದು ಇಮೇಜ್ ಕೊಡ್ತೀನಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಒಂದು ಹಾಟ್ ಗ್ಯಾಸ್. ಎಮಿಷನ್ ಸ್ಪೆಕ್ಟ್ರಮ್ ಒಂದು ಹಾಟ್ ಗ್ಯಾಸ್ನ ಪಾಸ್ ಮಾಡ್ತೀವಿ ಇಲ್ಲಿ. ಸೊ ಇರೇಡಿಯೇಟ್ ಮಾಡಿದಾಗ ಏನಾಗುತ್ತೆ, ಒಂದು ಎಮಿಷನ್ ಸ್ಪೆಕ್ಟ್ರಮ್ ನೋಡಿ ಡಾರ್ಕ್ ಬ್ಯಾಕ್ಗ್ರೌಂಡಲ್ಲಿ ಬ್ರೈಟ್ ಲೈನ್ಸ್ಗಳು ಬರ್ತಾ ಇದೆ ಮಕ್ಕಳು. ಯಾಕೆ ಡಾರ್ಕ್ ಬ್ಯಾಕ್ಗ್ರೌಂಡಲ್ಲಿ ಅಂದರೆ, ಸೊ ಅಬ್ಸರ್ವ್ ಮಾಡ್ಕೊಂಡಿರೋ ಕಲರ್ ರೀಪಿಯರ್ ಆಗ್ತಾ ಇದೆ. ಅಬ್ಸರ್ವ್ ಮಾಡ್ಕೊಂಡಿದ್ದಾಗ ವೇವ್ ಲೆಂತ್ ಮಿಸ್ ಆಗಿದೆ, ಅದು ರೀಅಪಿಯರ್ ಆಗ್ತಿದೆ ಅಂದರೆ ಕಲರ್ನ ಎಕ್ಸಿಬಿಟ್ ಮಾಡ್ತಿದೆ ವಾಪಸ್. ಹಾಗಾಗಿ ಡಾರ್ಕ್ ಬ್ಯಾಕ್ಗ್ರೌಂಡಲ್ಲಿ ಬ್ರೈಟ್ ಲೈನ್ಸ್ಗಳು ಬರ್ತಾ ಇದೆ. ಬಟ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಾ ಅಂದ್ರೇನು, ಸೊ ಇಲ್ಲಿ ಕೋಲ್ಡ್ ಗ್ಯಾಸ್ನ ತೊಗೋತೀವಿ ನಾವು. ಹಾಗಾಗಿ ಇಲ್ಲಿ ಬರೋದೇನೋ ಬ್ರೈಟ್ ಬ್ಯಾಕ್ಗ್ರೌಂಡಲ್ಲಿ ಡಾರ್ಕ್ ಲೈನ್ಸ್ ಬರುತ್ತೆ. ಯಾಕಂದರೆ ಇಲ್ಲಿ ಅಬ್ಸರ್ವ್ ಮಾಡ್ಕೊಂಡಾಗ ವೇವ್ ಲೆಂತ್ ಮಿಸ್ ಆಗುತ್ತೆ. ಆ ಮಿಸ್ ಆಗಿದ್ದು ಬರೋದು ನಮಗೆ ಡಾರ್ಕ್ ಲೈನ್ಸ್ ಅಂತ. ಹಾಗಾಗಿ ಇದನ್ನು ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಾ ಅಂತ ಹೇಳ್ತೀವಿ. ಸೊ ಈ ಪಿಕ್ಚರ್ ಗೊತ್ತಾಗುತ್ತೆ ನಿಮಗೆ, ಬಗ್ಗೆ ಬರ್ಕೋಬೋದು ಇದನ್ನು. ಬಟ್ ಇದನ್ನು ಕ್ಲೀನಾಗಿ ಸ್ಕೆಚ್ ಮಾಡಿ ಬರ್ಕೊಳ್ಳಿ, ಬ್ರೈಟ್ ಲೈನ್ಸು ಡಾರ್ಕ್ ಬ್ಯಾಕ್ಗ್ರೌಂಡ್ ಹೇಗೆ ಅಂತ ನಿಮ್ಮ ಕನ್ವೀನಿಯನ್ಸ್ಗೆ ಯಾವ ರೀತಿ ಆಗುತ್ತೋ ಆ ರೀತಿ ಬರ್ಕೊಳ್ಳಿ. ಸೊ ಫಸ್ಟ್ ಮಕ್ಕಳ ಡೆಫಿನೇಷನ್ ವಿಡಿಯೋ ಪಾಸ್ ಮಾಡಿ, ಡೆಫಿನೇಷನ್ ಮತ್ತು ಈ ಪಿಕ್ಚರ್ನ ಬೇಕಾದ್ರೆ ಬರ್ಕೊಳ್ಳಿ, ನಿಮ್ಗೆ ಯೂಸ್ ಆಗ್ಬೋದು. ಓಕೆ, ಸೊ ನೋಟ್ ಮಾಡ್ಕೊಂಡ್ರೆ ಮಕ್ಕಳ. So this is about absorption spectra. And next we have the line spectra. Okay, line spectrum ಅಂತಂದ್ರೆ ನಾವು ತುಂಬ ಸಿಂಪಲ್, ಇಟ್ ಇಸ್ ಸಿಮಿಲರ್ ಟು ಎಮಿಷನ್ ಸ್ಪೆಕ್ಟ್ರಮ್. ಲೈನ್ ಎಮಿಷನ್ ಸ್ಪೆಕ್ಟ್ರಮ್ ಅಂತ ಹೇಳ್ತಾರೆ. ಸೊ ಸೇಮ್ ಡೆಫಿನೇಷನ್ ನೋಡೋಣ. ಎಮಿಷನ್ ಸ್ಪೆಕ್ಟ್ರಮ್ ಆಫ್ ಆಟಮ್ಸ್ ಇನ್ ಎ ಗ್ಯಾಸ್ ಫೇಸ್. ಓಕೆ, ಇಲ್ಲಿಗೆ ತಗೊಳ್ತದೆ ನಾವು ಗ್ಯಾಸ್ ಫೇಸ್ ಅಂತ ತಗೋತೀವಿ. ದ ಎಮಿಟ್ ಲೈಟ್ ಓನ್ಲಿ ಎಟ್ ಸ್ಪೆಸಿಫಿಕ್ ವೇವ್ ಲೆಂತ್ ವಿತ್ ಅ ಡಾರ್ಕ್ ಸ್ಪೇಸ್ ಬಿಟ್ವೀನ್ ದೇಮ್. ಓಕೆ, ನಾನು ಹೇಳಿದ್ದೆ ಎಮಿಷನ್ ಸ್ಪೆಕ್ಟ್ರಮಲ್ಲಿ ಒಂದು ಡಾರ್ಕ್ ಲೈನ್ಸ್ ಬರುತ್ತೆ. ಓಕೆ, ಬ್ರೈಟ್ ಲೈನ್ಸ್ ಬರುತ್ತೆ ಅಗೇನೆಸ್ಟ್ ಡಾರ್ಕ್ ಬ್ಯಾಕ್ಗ್ರೌಂಡ್ ಅಂತ. ಸೊ ಇಲ್ಲಿ ಹೇಳಿರೋದಷ್ಟೇ, ಡಾರ್ಕ್ ಸ್ಪೇಸ್ ಅಂದರೆ ಬ್ರೈಟ್ ಲೈನ್ಸ್ಗಳಿರುತ್ತೆ, ಅದ್ರ ಮಧ್ಯೆ ಇರೋದು ಡಾರ್ಕ್ ಸ್ಪೇಸ್. ಸೊ ಹಾಗಾಗಿ ಎಮಿಷನ್ ಸ್ಪೆಕ್ಟ್ರಾ ಅಂತಲೇ ಹೇಳ್ತೀನಿ ನಾನು. ಹಾಗಾಗಿ ಇದನ್ನು ಲೈನ್ ಎಮಿಷನ್ ಸ್ಪೆಕ್ಟ್ರಮ್ ಅಂತಲೂ ಕರಿಬೋದು. ಸೊ ಆ ಡಾರ್ಕ್ ಲೈನ್ಸ್ಗಳೇನು ಸಿಗುತ್ತೆ ನಮಗೆ, ಬ್ರೈಟ್ ಲೈನ್ಸ್ಗಳೇನು ಸಿಗುತ್ತೆ ಅಗೇನೆಸ್ಟ್ ಡಾರ್ಕ್ ಬ್ಯಾಕ್ಗ್ರೌಂಡ್. ಸೊ ದಿಸ್ ವಾಟ್ ಲೈನ್ ಸ್ಪೆಕ್ಟ್ರಮ್. ಆ ಲೈನ್ಸ್ಗಳೇನಿದೆ ಅದನ್ನು ನಾವು ಲೈನ್ ಸ್ಪೆಕ್ಟ್ರಮ್ ಅಂತ ಹೇಳ್ತೀವಿ. ಆ ಕಾರಣಕ್ಕೆ ಮಕ್ಕಳಿಗೆ ನಾವು ಲೈನ್ ಎಮಿಷನ್ ಸ್ಪೆಕ್ಟ್ರಮ್ ಅಂತಲೇ ಹೇಳ್ಬೋದು. ತುಂಬ ಸಿಂಪಲ್ಲು. ಎಮಿಷನ್ ಸ್ಪೆಕ್ಟ್ರಾ ಏನು ಹೇಳಿದೆ, ಒಂದು ಅಬ್ಸರ್ವ್ ಮಾಡ್ಕೊಂಡ್ರೆ ಎಕ್ಸೈಟ್ ಆಗಿರೋ ಎಲೆಕ್ಟ್ರಾನು ಹೈಯರ್ ಎನರ್ಜಿ ಲೆವೆಲಿಂದ ಲೋವರ್ ಎನರ್ಜಿ ಲೆವೆಲ್ಗೆ ಜಂಪ್ ಆಗುವಾಗ ಎಮಿಟ್ ಮಾಡುತ್ತೆ ರೇಡಿಯೇಷನ್. ಅಂದರೆ ಮಿಸ್ಸಿಂಗ್ ವೇವ್ ಲೆಂತ್ ಏನಾಗಿತ್ತು ಅದು ವಾಪಸ್ ರೀಪೇಪರ್ ಆಗಿರುತ್ತೆ ಅಂತ ಹೇಳ್ಬೋದು. ಅಂದರೆ ಒಂದು ಬ್ರೈಟ್ ಲೈನ್ಸ್ಗಳು ಕೊಡುತ್ತೆ ಅಗೇನೆಸ್ಟ್ ಡಾರ್ಕ್ ಬ್ಯಾಕ್ಗ್ರೌಂಡ್. ಸೊ ದಟ್ ಇಸ್ ವೈ ಆ ಲೈನ್ಸ್ಗಳು ಏನು ಗೊತ್ತಾಗುತ್ತೆ, ದಟ್ ಇಸ್ ವಾಟ್ ಲೈನ್ ಎಮಿಷನ್ ಸ್ಪೆಕ್ಟ್ರಮ್. ಓಕೆ, ಸೊ ಅದನ್ನೇನು ಹೇಳಿದ್ರು ಲೈನ್ ಸ್ಪೆಕ್ಟ್ರಾ ಅಥವಾ ಅಟಾಮಿಕ್ ಸ್ಪೆಕ್ಟ್ರಾ ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ಈಗ ಗೊತ್ತಾಯ್ತು ನಿಮಗೆ ವಾಟ್ ಇಸ್ ಮೆಂಟ್ ಬೈ ಎವಿಡೆನ್ಸ್ ಅಂತ ಕೇಳಿದ್ರು.
ಎವಿಡೆನ್ಸ್ ಅಂದರೆ ಏನು, ಎವಿಡೆನ್ಸ್ ಕೊಡಿ ಯಾವುದಕ್ಕೆ, ಕ್ವಾಂಟೈಸ್ಡ್ ಎಲೆಕ್ಟ್ರಾನ್ ಎನರ್ಜಿ ಲೆವೆಲ್ಸ್ಗೆ ಎವಿಡೆನ್ಸ್ ಕೊಡಿ ಅಂತ. ಸೊ ಹೇಳಿದ್ರು ಬೋರ್ ಸಹ ಹೇಳಿದ್ದೇನು, ಫಿಕ್ಸ್ಡ್ ಆಗಿದೆ ಅಮೌಂಟ್ ಆಫ್ ಎನರ್ಜಿ, ಒಂದು ಎನರ್ಜಿ ಲೆವೆಲ್ಸ್ಗೂ ಎನರ್ಜಿ ಫಿಕ್ಸ್ಡ್ ಆಗಿದೆ ಅಂತ ಹೇಳಿದ್ರು. ಅದಕ್ಕೆ ಎವಿಡೆನ್ಸ್ ಕೊಡಿ ಅಂತ ಕೊಟ್ಟರು. ಏನು ಎವಿಡೆನ್ಸು? ಸೊ ಒಂದು ಪ್ಯಾಕೆಟ್ ಆಫ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಂಡಾಗ ವಿ ಗೆಟ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್, ಆ್ಯಂಡ್ ಪ್ಯಾಕೆಟ್ ಆಫ್ ಎನರ್ಜಿನ ರಿಲೀಸ್ ಮಾಡಿದಾಗ ವಿ ಗೆಟ್ ಎಮಿಷನ್ ಸ್ಪೆಕ್ಟ್ರಮ್. ಅಂದರೆ ಗೊತ್ತಾಗ್ತಿದೆ ಒಂದು ಈಚ್ ಎನರ್ಜಿ ಲೆವೆಲ್ಗೂ ಒಂದು ಡೆಫಿನೆಟ್ ಅಮೌಂಟ್ ಆಫ್ ಎನರ್ಜಿ ಇದೆ, ಫಿಕ್ಸ್ಡ್ ಅಮೌಂಟ್ ಆಫ್ ಎನರ್ಜಿ ಇದೆ. ಸೊ ದಟ್ಸ್ ವೈ ದ ಈಚ್ ಎನರ್ಜಿ ಲೆವೆಲ್ಸ್ ಆರ್ ಕ್ವಾಂಟೈಸ್ಡ್ ಅಂತ. ಸೊ ದಿಸ್ ಇಸ್ ವಾಟ್ ಎವಿಡೆನ್ಸ್ ಯೂಸಿಂಗ್ ದ ಸ್ಪೆಕ್ಟ್ರಮ್. ಓಕೆ, ಸೊ ಈಗ ನಾವು ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಪ್ಪ ಅಂದರೆ ಲೈನ್ ಎಮಿಷನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್. ಸೊ ಈಗ ನಾವು ಡಿಸ್ಕಸ್ ಮಾಡ್ತಾ ಇರೋದು ಲೈನ್ ಎಮಿಷನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್. ಇಟ್ ಇಸ್ ಓನ್ಲಿ ಅಪ್ಲಿಕಬಲ್ ಟು ಹೈಡ್ರೋಜನ್. ಸೊ ಬೋರ್ಸ್ ಮಾಡಲ್ ಇರೋ ಒಂದು ಪ್ರಾಬ್ಲಮ್ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದರೆ ದ ಬೋರ್ಸ್ ಥಿಯರಿ ಅಪ್ಲಿಕಬಲ್ ಓನ್ಲಿ ಟು ದ ಹೈಡ್ರೋಜನ್ ಅಥವಾ ಯೂನಿ ಎಲೆಕ್ಟ್ರಾನ್ ಸಿಸ್ಟಮ್ಸ್ ಅಂತ ಹೇಳ್ತೀವಿ. ಬಟ್ ಯಾಕೆ ಅದು ಅಂತ ನೆಕ್ಸ್ಟ್ ಕಾನ್ಸೆಪ್ಟ್ಸ್ಗಳಲ್ಲಿ ಓದೋಣ. ಬಟ್ ಬಿಫೋರ್ ದಟ್ ವಾಟ್ ಇಸ್ ಲೈನ್ ಎಮಿಷನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್ ಏನು ಅಂತಂದರೆ, ಈಗ ಡಿಸ್ಚಾರ್ಜ್ ಟ್ಯೂಬ್ ಅಂತ ಗೊತ್ತಿದೆ ನಿಮಗೆ. ಡಿಸ್ಚಾರ್ಜ್ ಟ್ಯೂಬ್ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಡಿಸ್ಚಾರ್ಜ್ ಟ್ಯೂಬ್ ಎಲೆಕ್ಟ್ರಿಕ್ ಕನೆಕ್ಷನ್ ಎಲ್ಲ ಕೊಟ್ಟರೆ, ಒಂದು ಪ್ರೆಷರು ಎಲ್ಲನೂ ಕೂಡ ತೊಗೊಂಡ್ರೆ, ಸೊ ಡಿಸ್ಚಾರ್ಜ್ ಟ್ಯೂಬಲ್ಲಿ ಹೈಡ್ರೋಜನ್ ಗ್ಯಾಸ್ನ ಫಿಲಪ್ ಮಾಡಿರ್ತೀವಿ. ಹೈಡ್ರೋಜನ್ ಗ್ಯಾಸ್ನ ಫಿಲಪ್ ಮಾಡಿ ಪ್ರೆಷರ್ನ ರಿಡ್ಯೂಸ್ ಮಾಡಿ ಪೊಟೆನ್ಷಿಯಲ್ ಡಿಫ್ರೆನ್ಷನ್ ಜಾಸ್ತಿ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಹೈಡ್ರೋಜನ್ ಗ್ಯಾಸ್ ಎಲ್ಲರೂ ಹೈಡ್ರೋಜನ್ ಡಿಸೋಸಿಯೇಟ್ ಆಗುತ್ತೆ. ಡಿಸೋಸಿಯೇಟ್ ಏನಾಗುತ್ತೆ, ಒಂದು ಕೈಂಡ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ನು ಇಲ್ಲಿ ಬರುತ್ತೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಬರುತ್ತೆ. ಸೊ ಒಂದು ಪ್ರಿಸಮ್ ಮೂಲಕ ನಾವು ಪಾಸ್ ಮಾಡಿದಾಗ ಏನಾಗುತ್ತೆ, ವಿ ಗೆಟ್ ಡಿಫ್ರೆಂಟ್ ಕಲರ್ಸ್ ಆಫ್ ಪ್ಯಾಟ್ರನ್ಸ್. ಒಂದು ಸ್ಪೆಕ್ಟ್ರಮಲ್ಲಿ ನಮಗೆ ಕಲರ್ಸ್ ಪ್ಯಾಟ್ರನ್ ಬರುತ್ತೆ. ಆಗ ಬರೋದೇನು, ಒಂದು ಲೈನ್ ಸ್ಪೆಕ್ಟ್ರಮ್, ಒಂದು ಡಾರ್ಕ್ ಬ್ರೈಟ್ ಲೈನ್ಸ್ಗಳು ಎಗನೆಸ್ಟು ಡಾರ್ಕ್ ಬ್ಯಾಕ್ಗ್ರೌಂಡ್ ಒಂದು ಲೈನ್ ಸ್ಪೆಕ್ಟ್ರಮ್ ಬರುತ್ತೆ. ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಲೈನ್ ಎಮಿಷನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್. ಸೊ ಡಿಫ್ರೆಂಟ್ ಲೈನ್ಸ್ಗಳನ್ನ ಡಿಫ್ರೆಂಟ್ ವೇವ್ ಲೆಂತಲ್ಲಿ ಕೊಡ್ತಾ ಇದೆ. ಸೊ ಹಾಗಾಗಿ ಇಟ್ ಇಸ್ ವಾಟ್ ಲೈನ್ ಎಮಿಷನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್ ಅಂತ ಹೇಳ್ಬೋದು. ಓಕೆ, ಅಬ್ಸರ್ವ್ ಮಾಡ್ಕೊಂಡಿದೆ ಎನರ್ಜಿನ, ಅಬ್ಸರ್ವ್ ಮಾಡಿಕೊಂಡು ಹೈಯರ್ ಎನರ್ಜಿ ಸ್ಟೇಟ್ಗೆ ಹೋಗಿದೆ. ಹೈಯರ್ ಎನರ್ಜಿ ಲೋವರ್ ಎನರ್ಜಿ ಬರಲೇಬೇಕು ಅಂತ ಹೈಯರ್ ಎನರ್ಜಿ ಸ್ಟೇಟ್ ಅನ್ಸ್ಟೇಬಲ್ ಸ್ಟೇಟ್ ಅಂತ ಹೇಳ್ತೀವಿ. ತುಂಬ ಹೊತ್ತು ಅಲ್ಲೇ ಇರೋಕ್ಕಾಗಲ್ಲ. ಎಲೆಕ್ಟ್ರಾನ್ ಏನು ಮಾಡುತ್ತೆ, ಲೋವರ್ ಎನರ್ಜಿ ಸ್ಟೇಟ್ ಬರುತ್ತೆ. ಲೋವರ್ ಎನರ್ಜಿ ಸ್ಟೇಟ್ ಬರುವಾಗ ಎನರ್ಜಿ ಎಮಿಟ್ ಆಗುತ್ತೆ. ಆ ಎಮಿಟ್ ಆಗಿದ್ದ ಪರ್ಟಿಕ್ಯುಲರ್ ವೇವ್ ಲೆಂತ್ ಏನು ಲೈನ್ಸ್ಗಳಾಗಿ ನಮಗೆ ಅಪಿಯರ್ ಆಗುತ್ತೆ ಅಗೇನ್ಸ್ಟ್ ಡಾರ್ಕ್ ಬ್ಯಾಕ್ಗ್ರೌಂಡ್. ಸೊ ವಿ ಗೆಟ್ ಲೈನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್. ಓಕೆ, ಈ ಥರ ಲೈನ್ ಸ್ಪೆಕ್ಟ್ರಮ್ ಅಂತ ಬರುತ್ತೆ. ಹಾಗಾಗಿ ಆಫ್ಟರ್ ದಿಸ್ ಡಿಸ್ಕವರಿ, ಓಕೆ, ಸರ್ಟನ್ ಸೈಂಟಿಸ್ಟ್ಗಳು ಇದಕ್ಕೆ ಡಿಫ್ರೆಂಟ್ ಒಂದು ಏನು ಕೊಡ್ತಾರೆ ಎವಿಡೆನ್ಸ್ ಅಂತಂದರೆ, ಫಾರ್ ಎಕ್ಸಾಂಪಲ್ ನಾವೀಗ ಎನರ್ಜಿ ಕ್ವಾಂಟೈಸ್ಡ್ ಅಂತ ತೋರಿಸ್ಬೇಕು, ಡೆಫಿನೆಟ್ ಅಮೌಂಟ್ ಆಫ್ ಎನರ್ಜಿ ಇದೆ ಅಂತ ಹೇಳಬೇಕು. ಅದಕ್ಕಿರೋ ಫಾರ್ಮುಲಾನು E = H ನ್ಯೂ ಅಂತ ಒಂದು ಫಾರ್ಮುಲಾ ಗೊತ್ತಿದೆ. ಬಟ್ ವಾಟ್ ಇಸ್ ನ್ಯೂ, ಫ್ರೀಕ್ವೆನ್ಸಿ ನಮ್ಗೆ ಗೊತ್ತಿಲ್ಲ. ಫ್ರೀಕ್ವೆನ್ಸಿ ಈ ರೀತಿ ಎಕ್ಸ್ಪ್ರೆಸ್ ಮಾಡ್ಬೋದು, hc/λ. c/λ ಅಂದರೆ ನ್ಯೂ ಅಂತ. ಸೊ ಈಕ್ವೇಷನ್ ಬರ್ಸಿದೆ, ನೀವು ನೋಡ್ಬೋದು ಬೇಕಾದ್ರೆ. ಸೊ ಹಾಗಾದರೆ ನಮಗೆ ವೇವ್ ಲೆಂತ್ ಏನು ಅಂತ ಸಿಕ್ಕಿದ್ರೆ ಎನರ್ಜಿ ಏನು ಅಂತ ಗೊತ್ತಾಗುತ್ತೆ. ಯಾಕಂದರೆ H ಮತ್ತು C ಅನ್ನೋದು ಎರಡೂ ಕೂಡ ಕಾನ್ಸ್ಟೆಂಟು. ವೇವ್ ಲೆಂತ್ ಏನು ಅಂತ ಗೊತ್ತಾದರೆ ಎನರ್ಜಿ ಏನು ಅಂತ ಗೊತ್ತಾಗುತ್ತೆ. ಹಾಗಾದರೆ ನಾವು ಇಲ್ಲಿ ಬರೋ ಕ್ವಶನ್ ಏನು, ಹಾಗಾದರೆ ವೇವ್ ಲೆಂತ್ನ ಫೈಂಡ್ ಔಟ್ ಮಾಡೋಣ. ಹೇಗೆ ಫೈಂಡ್ ಔಟ್ ಮಾಡೋಣ, 1/λ ಆರ್ ನ್ಯೂ ಬಾರ್. ಓಕೆ, ವೇವ್ ನಂಬರ್ ಅಂತ ಹೇಳ್ತೀವಿ. ಸೊ ಈಗ ಫೈಂಡ್ ಔಟ್ ಮಾಡಿದ್ದು ಯಾರಪ್ಪ ಅಂದರೆ, ಸೈಂಟಿಸ್ಟ್ ನೇಮ್ ವಾಸ್ ಬಾಮರ್ ಅನ್ನೋ ಸೈಂಟಿಸ್ಟು ವಿಸಿಬಲ್ ರೀಸನಲ್ಲಿ ಒಂದು ವೇವ್ ಲೆಂತ್ನ ಫೈಂಡ್ ಔಟ್ ಮಾಡಿದ್ರು. ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಇನ್ ಲೈನ್ ಸ್ಪೆಕ್ಟ್ರಮ್ ಅಂತ ಬಂದಿದೆ, ಆ ವೇವ್ ಲೆಂತ್ನ ಫೈಂಡ್ ಮಾಡಿದ್ರು. ಹ್ಯಾಸ್ ಗಿವನ್ ಈಕ್ವೇಷನ್ 10967 × 1/2² - 1/n² ಓಕೆ ಪರ್ ಸೆಂಟಿಮೀಟರ್ ಅಂತ ಹೇಳ್ತಾರೆ. ಸೊ ದಿಸ್ ಆರ್ ದ ಈಕ್ವೇಷನ್ ಗಿವನ್ ಬೈ ದ ಬಾಮರ್, ಸೈಂಟಿಸ್ಟ್ ಬಾಮರ್. ಸೊ ಇವ್ರು ಕೊಟ್ಟಿದ್ದಷ್ಟೇ ವಿಸಿಬಲ್ ರೀಸನಲ್ಲಿ ಕೊಡ್ತಾರೆ. ಅಂದರೆ ಏನು ಇದು 2 ಅಂತಂದರೆ ಸೆಕೆಂಡ್ ಎನರ್ಜಿ ಲೆವೆಲ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಫಸ್ಟ್ ಎನರ್ಜಿ ಲೆವೆಲ್, ಸೆಕೆಂಡ್, ಥರ್ಡ್, ಫೋರ್ತ್. ಇದು ಫಸ್ಟ್ ಎನರ್ಜಿ, ಸೆಕೆಂಡು, ಥರ್ಡು, ಫೋರ್ತ್ ಎನರ್ಜಿ ಲೆವೆಲ್ಸ್ ಅಂತ ಅಂದ್ಕೊಳ್ಳೋಣ. ಸೊ ಇವ್ರು ಕೊಡೋದೇನು, ಸೆಕೆಂಡ್ ಎನರ್ಜಿ ಲೆವೆಲಿಂದ ಎಲೆಕ್ಟ್ರಾನು ಥರ್ಡ್ ಎನರ್ಜಿ ಲೆವೆಲ್ಗೆ ಇಲ್ಲ ಫೋರ್ತ್ ಎನರ್ಜಿಗೆ ಜಂಪ್ ಆಗುತ್ತೆ. ಅಬ್ಸರ್ವ್ ಮಾಡ್ಕೊಂಡು ಎನರ್ಜಿನ ಅಗೇನ್ ಅಬ್ಸರ್ವ್ ಮಾಡಿದ ಎನರ್ಜಿನ ವಾಪಸ್ಸು ಎಮಿಟ್ ಮಾಡುತ್ತೆ. ಯಾವಾಗ, ಸೊ ಫೋರ್ತಿಂದ ಸೆಕೆಂಡ್ಗೆ ಅಥವಾ ಥರ್ಡಿಂದ ಸೆಕೆಂಡ್ಗೆ ಬರುವಾಗ ಎನರ್ಜಿ ಎಮಿಟ್ ಮಾಡುತ್ತೆ. ಸೊ ಆಗ ಪರ್ಟಿಕ್ಯುಲರ್ ವೇವ್ ಲೆಂತ್ನ ನಾವು ಫೈಂಡ್ ಔಟ್ ಮಾಡ್ಬೋದು ಅಂತ ಒಂದು ಈಕ್ವೇಷನ್ ಕೊಡ್ತಾರೆ, ಅಂದರೆ ಸೆಕೆಂಡ್ ಎನರ್ಜಿ ಲೆವೆಲ್ಗೆ. ಹಾಗಾದರೆ ವಾಟ್ ಅಬೌಟ್ ಫಸ್ಟ್, ಥರ್ಡ್, ಫೋರ್ತ್ ಎನರ್ಜಿ, ಫಿಫ್ತ್ ಎನರ್ಜಿ ಲೆವೆಲ್ಸ್ಗೆ ಏನು ಈಕ್ವೇಷನ್ ಆಗಿದ್ರೆ, ಸೊ ದಿಸ್ ಇಸ್ ಓನ್ಲಿ ಅಪ್ಲಿಕಬಲ್ ಟು ವಿಸಿಬಲ್ ರೀಸನ್. ಸೊ ವಿಸಿಬಲ್ ರೀಸನ್ಗಿಂತ ಕೊಟ್ಟಿದ್ದು ಬಾಮರ್ ಸೈಂಟಿಸ್ಟ್ ಈ ಈಕ್ವೇಷನ್ ಕೊಟ್ಟರು. ಆ್ಯಂಡ್ ಈಗ ಓವರಾಲ್ ಆಗಿ ರಿಡ್ಬರ್ಗ್ ಅನ್ನೋ ಸೈಂಟಿಸ್ಟು ಅಲ್ಲ, ಇದಕ್ಕಿಂತ ಮುಂಚೆ ಬಾಮರ್ ಆದಮೇಲೆ ಈಚ್ ಎನರ್ಜಿ ಲೆವೆಲ್ಗೆ ಫಾರ್ ಎಕ್ಸಾಂಪಲ್ ಲೈಮನ್ ಅನ್ನೋ ಸೈಂಟಿಸ್ಟ್ ಕೊಡ್ತಾರೆ, ಇಫ್ n = 1 ದೆನ್ 1/λ ಅಥವಾ ನ್ಯೂ ಬಾರ್ = 10967 × 1/1² - 1/n². ಓಕೆ, 1 ಅಂದ್ರೇನು ಫಸ್ಟ್ ಎನರ್ಜಿ ಲೆವೆಲ್, n2 ಅಂದರೆ ಇಟ್ ಮೇ ಬಿ 2, 3, 4. ಫಸ್ಟಿಂದ ಸೆಕೆಂಡ್ ಎನರ್ಜಿ, ಥರ್ಡ್ ಎನರ್ಜಿ, ಫೋರ್ತ್ ಯಾವುದು ಬೇಕಾದ್ರೂ ಜಂಪ್ ಆಗ್ಬೋದು, ಎಲ್ಲಿಂದ ಬೇಕಾದ್ರೂ ಎಮಿಟ್ ಆಗ್ಬೋದು ಅಂದರೆ ಕೊಡ್ತಾ. ಹಾಗಾಗಿ n2 ಅಂದರೆ ಇಟ್ ಮೇ ಬಿ 2, 3, 4, 5. ಓಕೆ, ಎಕ್ಸೆಪ್ಟ್ 1. ಸೊ ಇದು ಫಸ್ಟ್ ಎನರ್ಜಿ ಲೆವೆಲ್ಗೆ ಆಯಿತು. ಅದೇ ರೀತಿ ಲೈಮನ್ ಆದಮೇಲೆ ಬಾಮರ್ ಏನು ಕೊಟ್ಟರು, ಬಾಮರು ಕೊಟ್ಟರು ಏನಂತಂದರೆ 1/λ = 10967 × 1/2² - 1/n². n2 ಅಂದರೆ ಏನಾಗಿರುತ್ತೆ, ಅದರಲ್ಲಿ 3, 4, 5 ಎನರ್ಜಿ ಲೆವೆಲ್ ಆಗಿರುತ್ತೆ.
ಯಾಕಂದರೆ N1 ಅಂದರೆ ಸೆಕೆಂಡ್ ಎನರ್ಜಿ ಲೆವೆಲಿಂದ ಜಂಪ್ ಆಗುತ್ತೆ ಎಲೆಕ್ಟ್ರಾನ್ ಅಂತ ಅರ್ಥ. ಎಲ್ಲಿಗೆ ಜಂಪ್ ಆಗ್ಬೋದು? ಸೆಕೆಂಡಿಂದ ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ ತನಕನೂ ಜಂಪ್ ಆಗ್ಬೋದು. ಓಕೆ, ಆ್ಯಂಡ್ ಅದೇ ರೀತಿ ಬಾಂಬರ್ ಆದಮೇಲೆ ಪಾಶ್ಚನ್ ಅನ್ನೋ ಸೈಂಟಿಸ್ಟ್ ಕೊಡ್ತಾರೆ 1/λ = 10967 ಇಂಟು 1/3² ಮೈನಸ್ 1/n2². ಇಲ್ಲೇನಾಗಿರುತ್ತೆ N2 ಅಂದರೆ N1 ಲೆವೆಲ್ ಫಸ್ಟ್ ಎನರ್ಜಿ ಲೆವೆಲ್, ಥರ್ಡ್ ಎನರ್ಜಿ ಲೆವೆಲ್ ಕೊಡ್ತಾ ಇದ್ದಾರೆ. ಸೊ N2 ಏನಾಗಿರುತ್ತೆ ಫೋರ್ತ್, ಫಿಫ್ತ್, ಸಿಕ್ಸ್ತ್ ಯಾವ್ದು ಬೇಕಾದ್ರೂ ಆಗಿರ್ಬೋದು. ಆ್ಯಂಡ್ ಪಾಶ್ಚನ್ ಆದಮೇಲೆ ಬ್ರ್ಯಾಕೆಟ್ ಅನ್ನೋ ಸೈಂಟಿಸ್ಟು ಇನ್ನೊಂದು ಸೀರೀಸ್ನ ಕೊಡ್ತಾರೆ. ದಟ್ ಇಸ್ 1/λ = 10967 ಇಂಟು 1/4² ಮೈನಸ್ 1/n2² ಅಂತ ಈ ರೀತಿ ಕೊಡ್ತಾರೆ. ಹಿಯರ್ N2 ಮೀನ್ಸ್ 5, 6, 7 ಎಕ್ಸೆಪ್ಟ್ 4 ಬಿಟ್ಟರೆ. ಓಕೆ, 4 ಎನರ್ಜಿ ಲೆವೆಲ್ಗೆ ಬ್ರ್ಯಾಕೆಟ್ ಅನ್ನೋ ಸೈಂಟಿಸ್ಟು ಈ ಥರ ಈಕ್ವೇಷನ್ ಕೊಡ್ತಾರೆ. ಆ್ಯಂಡ್ ನೆಕ್ಸ್ಟು ಪಿಫಂಡ್ ಅನ್ನೋ ಸೈಂಟಿಸ್ಟು ಅದೇ ರೀತಿ ಇವರು ಕೊಡ್ತಾರೆ 1/λ = 10967 ಇಂಟು 1/5² ಮೈನಸ್ 1/n2². N2 ಅದು ಏನಾಗಿರುತ್ತೆ ಇಲ್ಲಿ 6, 7, 8, 9 ಯಾವ್ದಾರು ಆಗಿರ್ಬೋದು. ಸೊ ಬಟ್ N1 ಮೀನ್ಸ್ ಫಿಫ್ತ್ ಎನರ್ಜಿ ಲೆವೆಲ್. ಅರ್ಥ ಆಯ್ತಾ ಮಕ್ಕಳ? ಸೊ ಲೈಮನ್ ಕೊಟ್ಟರೆ ಫಸ್ಟ್ ಎನರ್ಜಿ ಲೆವೆಲಿಂದ ಎಷ್ಟು ಎನರ್ಜಿ ಜಂಪ್ ಆಗ್ಬೋದು? ಸೆಕೆಂಡ್ ಎನರ್ಜಿ ಲೆವೆಲಿಂದ ಕೊಟ್ಟಿದ್ದು ಬಾಂಬರ್, ಥರ್ಡ್ ಎನರ್ಜಿ ಲೆವೆಲ್ಗೆ ಕೊಟ್ಟಿದ್ದು ಪಾಶ್ಚನ್, ಫೋರ್ತ್ ಎನರ್ಜಿ ಲೆವೆಲ್ಗೆ ಕೊಟ್ಟಿದ್ದು ಬ್ರ್ಯಾಕೆಟ್, ಆ್ಯಂಡ್ ಫಿಫ್ತ್ ಎನರ್ಜಿ ಲೆವೆಲ್ಗೆ ಕೊಟ್ಟಿದ್ದು ಪಿಫಂಡ್. ಸೊ ಇಷ್ಟು ಆ ಸೈಂಟಿಸ್ಟ್ ಡಿಸ್ಕವರಿಂದ ಈ ಸೀರೀಸ್ಗಳು ಬರುತ್ತೆ ನಮಗೆ. ಹಾಗಾದರೆ ಈಗ ಈ ಸೀರೀಸ್ಗಳನ್ನೆಲ್ಲ ಇಷ್ಟನ್ನು ಸಮಪ್ ಮಾಡ್ತಾರೆ ಯಾರಂತಂದರೆ ರಿಡ್ಬರ್ಗ್ ಅನ್ನೋ ಸೈಂಟಿಸ್ಟು. ಏನು ಮಾಡ್ತಾರೆ, ಇಷ್ಟೊಂದೆಲ್ಲ ಈಕ್ವೇಷನ್ ಬರೆಯೋಕ್ಕಿಂತ ರಿಡ್ಬರ್ಗ್ ಅನ್ನೋ ಸೈಂಟಿಸ್ಟು, ಓಕೆ, ರಿಡ್ಬರ್ಗ್ ಈಕ್ವೇಷನ್ ಅಂತ ಹೇಳ್ತಾರೆ ಇದನ್ನು. ಸೊ ರಿಡ್ಬರ್ಗ್ ಅನ್ನೋ ಸೈಂಟಿಸ್ಟು ತುಂಬ ಸಿಂಪಲಾಗಿ ಕೊಡ್ತಾರೆ. 1 ಲೈನ್ λ = ವೇವ್ ನಂಬರ್ ಅಂತಲೂ ಹೇಳ್ಬೋದು. ಓಕೆ, ದಟ್ ಇಸ್ ಈಕ್ವಲ್ ಟು R ಇಂಟು 1/n1² ಮೈನಸ್ 1/n2². So this is the equation given by Rydberg, and R is called Rydberg constant and its value is 10967 per centimeter ಅಂತ ಹೇಳ್ತೀವಿ, ಅಥವಾ 1.09 ಇಂಟು 10⁻⁷ ಅಂತ ಹೇಳ್ತಾರೆ, ಪರ್ ಮೀಟರ್ ಅಂತ ಹೇಳ್ತಾರೆ. ಸೊ ಈ ರೀತಿ ಹೇಳ್ಬೋದು. ಸೊ ದಿಸ್ ಇಸ್ ವಾಟ್ Rydberg ಕಾನ್ಸ್ಟೆಂಟ್. ಸೊ Rydberg ಹ್ಯಾಸ್ ಗಿವನ್ ದಿಸ್ ಈಕ್ವೇಷನ್. ಸೊ 1/λ = ನ್ಯೂ ಬಾರ್ ಅಂತ ಹೇಳ್ಬೋದು, R ಇಂಟು 1/n1², 1/n2². ಫಾರ್ ಎಕ್ಸಾಂಪಲ್ ಲೈಮನ್ ಸೀರೀಸ್ ಅಂತ ಕೊಟ್ಟರೆ N1ನ 1 ಅಂತ ತೊಗೋತೀರಾ, N2ನ 2, 3, 4, 5 ಯಾವ್ದಾರು ಆಗಿರ್ಬೋದು. ಬಾಂಬರ್ ಸೀರೀಸ್ ಅಂತ ಕೊಟ್ಟರೆ N1ನ 2 ಅಂತ ತೊಗೋತೀರಾ, N2, 3, 4, 5, 2 ಮೇಲೆ. ಓಕೆ, ಸೆಕೆಂಡ್ ಎನರ್ಜಿ ಲೆವೆಲ್ ಮೇಲೆ ಇರುವಂಥದ್ದು. ಅಕಸ್ಮಾತು ಪಿಫಂಡ್ ಬ್ರ್ಯಾಕೆಟ್ ಸೀರೀಸ್, ಪಿಫಂಡ್ ಸೀರೀಸ್ ಕೊಟ್ಟರು, ಪಾಶ್ಚನ್ ಸೀರೀಸ್ ಕೊಟ್ಟರು, N1 ವ್ಯಾಲ್ಯೂ 3 ಆಗುತ್ತೆ, ನೆಕ್ಸ್ಟ್ N2 ವ್ಯಾಲ್ಯೂ 4, 5, 6 ಯಾವ್ದಾಗುತ್ತೆ. ಓಕೆ, ಈ ರೀತಿ ಇದನ್ನು ಲೈನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್ ಸಿಕ್ಕಿದ ಈಕ್ವೇಷನ್ ಏನು, ಲ್ಯಾಂಬ್ಡಾ ವೇವ್ ಲೆಂತ್ ಫೈಂಡ್ ಮಾಡೋಕ್ಕೆ, ಆಲ್ಸೋ ವೇವ್ ನಂಬರ್ನ ಫೈಂಡ್ ಮಾಡೋಕ್ಕೆ Rydberg ಈಕ್ವೇಷನ್ ಅಂತ ಒಂದು ಈಕ್ವೇಷನ್ ಸಿಕ್ಕಿದೆ. ಸೊ ಈಗ ಇದು ಯಾವ ರೀಸನ್ಲಿದೆ, ಈ ಸೀರೀಸ್ಗಳೆಲ್ಲ ಯಾವ ಒಂದು ರೀಸನ್ಲಿದೆ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನು ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ ಮಕ್ಕಳ. ದಿಸ್ ಇಸ್ ವಾಟ್ Rydberg ಈಕ್ವೇಷನ್. Rydberg ಈಕ್ವೇಷನ್ ಗೊತ್ತಿದೆ, R ಇಂಟು 1/n1² ಮೈನಸ್ 1/n2². ಸೊ ವೇವ್ ನಂಬರ್, ನ್ಯೂ ಬಾರ್ ಅಂದರೆ ವೇವ್ ನಂಬರ್, ಲ್ಯಾಂಬ್ಡಾ ಅಂದರೆ ವೇವ್ ಲೆಂತ್, Rydberg ಕಾನ್ಸ್ಟೆಂಟ್ ವ್ಯಾಲ್ಯೂ 10967 per centimeter ಇದೆ, ಅಥವಾ 1.09 ಇಂಟು 10⁻⁷ per meter ಅಂತ ಹೇಳ್ಬೋದು. ಆ್ಯಂಡ್ N1, N2 ವ್ಯಾಲ್ಯೂಸ್ ಏನಿದೆ ಹಾಗಾದರೆ, ಈಗ ಈ ಟೇಬಲ್ನ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಸೀರೀಸ್ ಲೈಮನ್ ಸೀರೀಸ್ N1 ವ್ಯಾಲ್ಯೂ ಎಷ್ಟು 1, N2 ವ್ಯಾಲ್ಯೂ 2, 3, 4, 5, 6 ಯಾವ್ದು ಬೇಕಾದ್ರೂ ಆಗಿರ್ಬೋದು. ಆ್ಯಂಡ್ ಯಾವ ರೀಸನಲ್ಲಿ ಬರುತ್ತೆ ಈ ಸ್ಪೆಕ್ಟ್ರಲ್ ಲೈನು, ಯಾವ ರೀಸನಲ್ಲಿ ಬರುತ್ತೆ ಅಂದರೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್. UV ರೀಸನ್ ಅಥವಾ ಅಲ್ಟ್ರಾವೈಲೆಟ್ ರೀಸನ್, UV ರೀಸನಲ್ಲಿ ಈ ಸ್ಪೆಕ್ಟ್ರಲ್ ಲೈನ್ಸು ಅಪಿಯರ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ವಿಸಿಬಲ್ ರೀಸನಲ್ಲಿ ಬರುವಂಥದ್ದು ಯಾವುದು, ಬಾಮರ್ ಸೀರೀಸ್ ಇನ್ ವಿಸಿಬಲ್ ರೀಸನ್. ನಾವು ಏನಿದ್ದೀವಿ ಈಗ ದಿಸ್ ಇಸ್ ವಿಸಿಬಲ್ ರೀಸನ್. ವಿಬ್ ಗಯರ್ ಅಂತ ಏನು ಬರ್ತದೆ ಅದು ವಿಸಿಬಲ್ ರೀಸನ್. ಹಾಗಾದರೆ ಬಾಮರ್ ಸೀರೀಸ್ ಬರೋದು ವಿಸಿಬಲ್ ರೀಸನಲ್ಲಿ N1 ವ್ಯಾಲ್ಯೂ ಎಷ್ಟಾಗಿರುತ್ತೆ 2 ಆಗಿರುತ್ತೆ, N2 ವ್ಯಾಲ್ಯೂ 3, 4, 5, 6, 2 ಬಿಟ್ಟು ನೆಕ್ಸ್ಟ್ ಹೈಯರ್ ಎನರ್ಜಿ ಲೆವೆಲ್ಸ್, ಇದು ಬರೋದು ವಿಸಿಬಲ್ ರೀಸನಲ್ಲಿ. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ಪಾಶ್ಚನ್ ಸೀರೀಸ್ N1 ವ್ಯಾಲ್ಯೂ 3, ಥರ್ಡ್ ಎನರ್ಜಿ ಲೆವೆಲ್, ಅಲ್ಲಿಂದ ಜಂಪ್ ಆಗಬೇಕು ಅಂದರೆ 4, 5, 6, 7 ಸೆಕೆಂಡ್ ಅಂತ ಬರೋಲ್ಲ. ಓಕೆ, ಅಲ್ಲಿ ಬರುವಂಥ ಸೀರೀಸ್ ಯಾವುದು, ಇನ್ಫ್ರಾರೆಡ್ ರೀಸನ್. ಇನ್ಫ್ರಾರೆಡ್ UV ಆಯಿತು, UV ಆದಮೇಲೆ ಬರೋದು ವಿಸಿಬಲ್, ವಿಸಿಬಲ್ ಆದಮೇಲೆ ಇರೋದು ಇನ್ಫ್ರಾರೆಡ್. ಓಕೆ, ಹಾಗಾಗಿ ಪ್ಯಾಷನ್ ಸೀರೀಸ್ ಬರೋದು ಇನ್ಫ್ರಾರೆಡ್ ರೀಸನಲ್ಲಿ. ಆ್ಯಂಡ್ ಬ್ರ್ಯಾಕೆಟ್ N1 ವ್ಯಾಲ್ಯೂ ಇಸ್ 4, N2 ವ್ಯಾಲ್ಯೂ ಇಸ್ 5, 6, 7, 8, 9 ಎಲ್ಲಿ ತನಕನಾದ್ರು ಆಗಿರ್ಬೋದು. ಸೊ ಇನ್ಫೈನೈಟ್ ನಂಬರ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಪಿಫಂಡ್ ಏನಾಗಿರ್ಬೋದು N1 ವ್ಯಾಲ್ಯೂ 1 ಆ್ಯಂಡ್ N2 ವ್ಯಾಲ್ಯೂ 6, 7, 8, 9 ಯಾವ್ದು ಬೇಕಾದ್ರೂ ಆಗಿರ್ಬೋದು. ಆ್ಯಂಡ್ ಇಟ್ ಇಸ್ ಎಕ್ಸಿಬಿಟ್ ಇನ್ ಇನ್ಫ್ರಾರೆಡ್ ರೀಸನ್. ಸೊ ಇನ್ಫ್ರಾರೆಡ್ ರೀಸನಲ್ಲಿ ಬರುವಂಥ 3 ಸೀರೀಸ್ ಯಾವುದು, ಪ್ಯಾಷನ್, ಬ್ರ್ಯಾಕೆಟ್, ಪಿಫಂಡ್ ಸೀರೀಸ್. ಲೈಮನ್ ಕಮ್ಸ್ ಅಂಡರ್ ಅಲ್ಟ್ರಾವೈಲೆಟ್ ರೀಸನ್ ಆ್ಯಂಡ್ ಬಾಮರ್ ಕಮ್ಸ್ ಅಂಡರ್ ವಿಸಿಬಲ್ ರೀಸನ್. ಸೊ ಇದು ಸ್ಪೆಕ್ಟ್ರಲ್ ಲೈನ್ಸ್ಗಳು ಯಾವ ರೀಸನ್ ಬರುತ್ತೆ ಅಂತ ಅರ್ಥ ಆಯ್ತಾ ಮಕ್ಕಳ. ಸೊ ವಿಸಿಬಲ್ ರೀಸನ್ ನಮ್ಗೆ ಕಾಣುವಂಥದ್ದು ದ ಈಕ್ವೇಷನ್ ಗಿವನ್ ಬೈ ಬಾಮರಿಂದ ಗೊತ್ತಿದ್ದು ಡೈರೆಕ್ಟ್ ಈಕ್ವೇಷನ್ ಬರಿಬೋದು, R ಇಂಟು 1/2² ಮೈನಸ್ 1/n2². N2 ಯಾವುದಾಗಿರ್ಬೋದು, ಸೊ 3 ಆಗಿರ್ಬೋದು, 4 ಆಗಿರ್ಬೋದು. ದಟ್ ಮೀನ್ಸ್ ಸೆಕೆಂಡ್ ಎನರ್ಜಿ ಲೆವೆಲ್ ಎಲೆಕ್ಟ್ರಾನು ಥರ್ಡ್ ಎನರ್ಜಿ ಲೆವೆಲ್ ಜಂಪ್ ಆಗಿದೆಯಾ, ಇಲ್ಲ ಫೋರ್ತ್ ಎನರ್ಜಿ ಲೆವೆಲ್ ಜಂಪ್ ಆಗಿದೆಯಾ. ಸೊ ಯಾವುದು ಬೇಕಾದ್ರೂ ಕೊಟ್ಟಿರ್ಬೋದು. ಟ್ರಾನ್ಸಿಷನ್ ಅಂತ ಕೊಡ್ತಾರೆ, ಟ್ರಾನ್ಸಿಷನ್ ಫ್ರಮ್ 4th to 2 ಅಂತ ಕೊಟ್ಟರೆ 4th ಅನ್ನೋದು N2 ವ್ಯಾಲ್ಯೂ ಆಗುತ್ತೆ,
2 ಅನ್ನೋದು ಬಾಮರ್ ಸೀರೀಸಲ್ಲಿ N1 ವ್ಯಾಲ್ಯೂ ಆಗುತ್ತೆ. ಅದ್ರಲ್ಲಿ ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡೋಣ, ಡೋಂಟ್ ವರಿ. ಸೊ ದಿಸ್ ಇಸ್ ಅಬೌಟ್ ದ ಲೈನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್. ಆ್ಯಂಡ್ ಹೇಗೆ ಕಾಣುತ್ತೆ ಈ ಲೈನ್ ಸ್ಪೆಕ್ಟ್ರಮ್ ಜಂಪ್ ಎನರ್ಜಿ ಲೆವೆಲ್ಸ್ ಹೇಗೆ ಕಾಣಿಸುತ್ತೆ ಅಂದರೆ ಈ ರೀತಿ ಇರುತ್ತೆ ಮಕ್ಕಳು, ನೀವು ಬರ್ಕೋಬೇಕಾದ್ರೆ ಇದನ್ನು. ಸೊ ನೋಡಿ N1 is equal to 1, ಓಕೆ, N1 is equal to 1 ಅಂತ ಇದೆ, ಆ್ಯಂಡ್ N2 is equal to 2, ಓಕೆ. N1 is equal to 1, ಲೈಮನ್ ಸೀರೀಸ್ ಇದೆ ಇದು, ಓಕೆ. ದಿಸ್ ಇಸ್ ವಾಟ್ ಲೈಮನ್ ಸೀರೀಸ್. ಲೈಮನ್ ಸೀರೀಸಲ್ಲಿ ನೋಡಿ ಮಕ್ಕಳು N1 is equal to 1 ಅಂದರೆ ಯಾವ ಎನರ್ಜಿ ಲೆವೆಲಿಂದ ಬೇಕಾದರೂ ಫಸ್ಟ್ ಎನರ್ಜಿ ಲೆವೆಲ್ಗೆ ಎಮಿಟ್ ಆಗ್ತದೆ, ಏನೆಲ್ಲ ರೇಡಿಯೇಷನ್ ಎಮಿಟ್ ಆಗಬೇಕಲ್ಲ, ಸೊ ಹೈಯರ್ ಎನರ್ಜಿ ಲೆವೆಲಿಂದ ಲೋವರ್ ಎನರ್ಜಿ ಲೆವೆಲ್ಗೆ ಬೀಳ್ಬೋದು ಅಂತ ಅರ್ಥ. ಸೊ ನೆಕ್ಸ್ಟು ಬಾಮರ್ ಸೀರೀಸ್ ಬಂದರೆ ನೋಡಿ N1 ವ್ಯಾಲ್ಯೂ 2, N2 ವ್ಯಾಲ್ಯೂ ಏನಾಗಿರುತ್ತೆ 3, 4, 5, 6, 7 ಯಾವ್ದು ಬೇಕಾದ್ರೂ ಆಗಿರ್ಬೋದು. ಆ್ಯಂಡ್ ಪಾರ್ಷಲ್ ಸೀರೀಸ್ ಬಂದರೆ ಏನಾಗುತ್ತೆ N1 ವ್ಯಾಲ್ಯೂ ಇಸ್ 3, N1 ವ್ಯಾಲ್ಯೂ 3, ಬಟ್ N2 ವ್ಯಾಲ್ಯೂ ಎನಿಥಿಂಗ್ 4, 5, 6, 7 ಎಲ್ಲಿಂದ ಬೇಕಾದ್ರೂ ಎಲೆಕ್ಟ್ರಾನ್ ಜಂಪ್ ಆಗಿದೆ ನೋಡಿ ಮಕ್ಕಳಲ್ಲಿ. ಇನ್ಫೈನೈಟ್ ನಂಬರ್ಸ್ ಅಂತ N is equal to ಇನ್ಫೈನೈಟ್ ಅಂತಲೂ ಕೊಟ್ಟಿದ್ದೀನಿ. ಆ್ಯಂಡ್ N is equal to 4 ಅಂದರೆ ಬ್ರಾಕೆಟ್ ಸೀರೀಸ್. ಸೊ ಬ್ರಾಕೆಟ್ ಸೀರೀಸ್ N1 is equal to 4 ಅಂದರೆ ಅದು 5, 6, 7, 8, 9 ಯಾವುದೇ ಹೈಯರ್ ರೇಂಜಿಂದ ಜಂಪ್ ಆಗ್ಬೋದು, ಅಂದರೆ ಎಮಿಟ್ ಆಗ್ಬೋದು ರೇಡಿಯೇಷನ್ಸ್ ಜಂಪ್ ಆದಾಗ ಅಂತ ಹೇಳ್ಬೋದು. ಆ್ಯಂಡ್ ಪಿಫನ್ ಸೀರೀಸ್ ಅಂತ ಬಂದರೆ N1 ವ್ಯಾಲ್ಯೂ 5, ಆ್ಯಂಡ್ ಇನ್ನೊಂದು ಸೀರೀಸ್ ಇದೆ, ನಾಟ್ ನೆಸೆಸರಿ, ಬೇಕಾಗಿರೋದು ನಮಗೆ ಲೈಮನ್, ಬಾಮರ್, ಪ್ಯಾಷನ್, ಬ್ರಾಕೆಟ್, ಪಿಫನ್. LBP BP ಹೈ ಅಂತ ನೆನ್ಬಿಟ್ಕೊಳ್ಳಿ. LBP BP ಹೈ, L ಅಂದರೆ ಲೈಮನ್, B ಅಂದರೆ ಬ್ರಾಕೆಟ್ ಬಾಮರ್, P ಅಂದರೆ ಪ್ಯಾಷನ್, ಆ್ಯಂಡ್ B ಅಂದರೆ ಬ್ರಾಕೆಟ್, ಆ್ಯಂಡ್ ಆಲ್ಸೋ ಪಿಫನ್, ಆ್ಯಂಡ್ ಇನ್ನೊಂದು ಸೀರೀಸ್ ಏನು ಬೇಕಾಗಿಲ್ಲ. ಸೊ ಇಷ್ಟು 5 ಸೀರೀಸ್ ಸ್ಪೆಕ್ಟ್ರಲ್ ಲೈನ್ಸ್ಗಳು ಯಾವ್ಯಾವ ರೀಸನಲ್ಲಿ ಬರುತ್ತೆ. ವಿಸಿಬಲ್ ರೀಸನಲ್ಲಿ ಬರೋದು ಬಾಮರ್, UV ರೀಸನಲ್ಲಿ ಬರೋದು ಲೈಮನ್, ಇನ್ಫ್ರಾರೆಡ್ ರೀಸನಲ್ಲಿ ಬರೋದು ಪ್ಯಾಷನ್, ಬ್ರಾಕೆಟ್, ಪಿಫನ್, ಇಷ್ಟು ಕೂಡ. ಸೊ ಇದು ನಾವು ಲೈನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್ ಅಂತ ಹೇಳ್ತೀವಿ. ಈ ಕಾನ್ಸೆಪ್ಟ್ ಮೇಲೆ ಇನ್ನೂ ಕೂಡ ಡಿಸ್ಕಸ್ ಮಾಡೋಣ ನಾವು, ಡೋಂಟ್ ವರಿ. ಸೊ ಇಷ್ಟು ಕೂಡ ಫಸ್ಟ್ ಕಂಪ್ಲೀಟ್ ನೋಟ್ ಮಾಡ್ಕೊಳ್ಳಿ. ಲೈನ್ ಸ್ಪೆಕ್ಟ್ರಮ್ ಹೇಗೆ ಅಂತ ಅಂದ್ಬಿಟ್ಟು NCERT ಟೆಕ್ಸ್ಟ್ ಬುಕ್ಸಲ್ಲಿ ಇಲ್ಲ ಪಬ್ಲಿಕೇಶನ್ಸ್ ಬುಕ್ಸಲ್ಲೂ ಕೂಡ ಈ ಡಯಾಗ್ರಾಮ್ ಇದೆ, ನೀವು ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಇಲ್ಲಿ ಕೊಟ್ಟಿರೋದೇನು ಅಂತಂದರೆ ಎನರ್ಜಿ ಲೆವೆಲಿಂದ ಎಲೆಕ್ಟ್ರಾನು ಸೆಕೆಂಡ್ ಎನರ್ಜಿ ಲೆವೆಲ್ಗೆ ಜಂಪ್ ಆಗಿದೆ, ವಾಪಸ್ ಅದು ಅನ್ಸ್ಟೇಬಲ್ ಸ್ಟೇಟ್, ಜಾಸ್ತಿ ಹೊತ್ತಿರಕ್ಕಲ್ಲ, ವಾಪಸ್ ಏನಾಗಿದೆ ಎಲೆಕ್ಟ್ರಾನು ಡೌನ್ವರ್ಡ್ಸ್ ನೆಕ್ಸ್ಟು ಫಸ್ಟ್ ಎನರ್ಜಿ ಲೆವೆಲ್ಗೆ ವಾಪಸ್ ಬಂದಿದೆ. ಹಾಗೆ ಎಲೆಕ್ಟ್ರಾನ್ ಎಮಿಷನ್ ಒಂದು ರೇಡಿಯೇಷನ್ ಎಮಿಟ್ ಮಾಡುತ್ತೆ, ಅದಕ್ಕೊಂದು ಪರ್ಟಿಕ್ಯುಲರ್ ವೇವ್ಲೆಂತ್ ಸಿಗುತ್ತೆ, ದಟ್ ಇಸ್ ವಾಟ್ ಲೈನ್ ಸ್ಪೆಕ್ಟ್ರಾ. ಆ್ಯಂಡ್ ಅದೇ ರೀತಿ ಬಾಮರ್ ಸೀರೀಸಲ್ಲಿ N1 ಇಂದ N2, ಓಕೆ, ಸೆಕೆಂಡ್ ಎನರ್ಜಿ ಲೆವೆಲ್ಗಿಂತ ಜಂಪ್ ಆಗಿದೆ ಯಾವುದೋ ಹೈ ಎನರ್ಜಿ ಲೆವೆಲ್ಗೆ, ಅಲ್ಲಿಂದ ವಾಪಸ್ಸು ಅಗೇನ್ ಸೆಕೆಂಡ್ ಎನರ್ಜಿ ಲೆವೆಲ್ಗೆ ಬಂದಿದೆ, ಆಗ ಎಷ್ಟೋ ರೇಡಿಯೇಷನ್ ಎಮಿಟ್ ಮಾಡಿದೆ. ಸೊ ಈ ವ್ಯಾಲ್ಯೂಸ್ಗಳೇನಿದೆ, ಈ ಎನರ್ಜಿ ವ್ಯಾಲ್ಯೂಸ್ಗಳೆಲ್ಲ ಕೊಟ್ಟಿದ್ದೀನಿ, ಅದೆಲ್ಲ ಕ್ವಾಂಟೈಸ್ಡ್, ಫಿಕ್ಸ್ಡ್ ಅಂತ ಹೇಳ್ತೀವಿ ಈ ಎನರ್ಜಿ ಲೆವೆಲ್ಸ್ಗಳಿಗೆ. ಸೊ ದಿಸ್ ಇಸ್ ವಾಟ್ ಎವಿಡೆನ್ಸ್ ಫಾರ್ ಕ್ವಾಂಟೈಸ್ಡ್ ಎಲೆಕ್ಟ್ರಾನ್ ಎನರ್ಜಿ ಲೆವೆಲ್ಸ್. ನೋಡಿ ಮಕ್ಕಳ, ಈ ಕಾನ್ಸೆಪ್ಟು ತುಂಬ ಕನ್ಫ್ಯೂಷನ್ ಆಗೋ ಕಾನ್ಸೆಪ್ಟು, ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ನಿಮಗೆ, ಬಟ್ ಡೋಂಟ್ ವರಿ, ಸ್ವಲ್ಪ ರಿಪೀಟೆಡ್ ಪ್ರಾಕ್ಟೀಸ್, ರಿಪೀಟಾಗಿ ಓದ್ತಾ ಇದ್ದರೆ ಇಲ್ಲ ವಿಡಿಯೋ ಕ್ಲಾಸ್ನ ವಾಪಸ್ ನೋಡಿ, NCERT ಟೆಕ್ಸ್ಟ್ ಬುಕ್ಸ್ನ ಓದಿ, ಪಬ್ಲಿಕೇಶನ್ಸ್ ಬುಕ್ಸ್ಗಳನ್ನ ಓದಿ, ನಿಮಗೆ ಕರೆಕ್ಟ್ ಹಿಂಟ್ ಸಿಗುತ್ತೆ. ಓಕೆ, ಡೋಂಟ್ ವರಿ, ರಿಪೀಟ್ ಓದ್ತಾ ಇರಿ, ಗೊತ್ತಾಗುತ್ತೆ. ಸೊ ದಿಸ್ ಇಸ್ ಅಬೌಟ್ ಲೈನ್ ಎಮಿಷನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್. ಸೊ ಫಸ್ಟ್ ಇದನ್ನು ನೋಟ್ ಮಾಡ್ಕೊಳ್ಳಿ ಮಕ್ಕಳ, ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನ ನಾವೀಗ ಸಾಲ್ವ್ ಮಾಡೋಣ. ಓಕೆ, ಸೊ ನೋಟ್ ಮಾಡ್ಕೊಟ್ಟಿರಲ್ಲ ಮಕ್ಕಳ. ಸೊ ದಿಸ್ ಇಸ್ ಕಂಪ್ಲೀಟ್ ವಿತ್ ಲೈನ್ ಎಮಿಷನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್. ಆ್ಯಂಡ್ ಆಲ್ಸೋ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಹೇಳ್ತೀನಿ ಮಕ್ಕಳ, ಬಾಮರ್ ಸೀರೀಸಲ್ಲಿ ಇದು ವಿಸಿಬಲ್ ರೀಸನ್ ಅಂತ ಹೇಳ್ತೀವಿ. ವಿಸಿಬಲ್ ರೀಸನ್ಸಲ್ಲಿ ಒಂದು 4 ಲೈನ್ಸ್ ಇದೆ. ಬಾಮರ್ ಸೀರೀಸಲ್ಲಿ ಬರುವಂಥದ್ದು 4 ಪ್ರಾಮಿನೆಂಟ್ ಲೈನ್ಸ್ಗಳು. 4 ಪ್ರಾಮಿನೆಂಟ್ ಲೈನ್ಸ್ ಯಾವುದಪ್ಪ ಅಂದರೆ H ಆಲ್ಫಾ, H ಬೀಟಾ, ಆ್ಯಂಡ್ H ಗಾಮಾ, ಆ್ಯಂಡ್ H ಡೆಲ್ಟಾ. ಓಕೆ, ಇದು 4 ಪ್ರಾಮಿನೆಂಟ್ ಲೈನ್ ದಟ್ ಕಮ್ಸ್ ಅಂಡರ್ ಬಾಮರ್ ಸೀರೀಸ್. ಬರುವಂಥ 4 ಲೈನ್ಸ್ಗಳು H ಆಲ್ಫಾ, H ಬೀಟಾ, H ಗಾಮಾ, H ಡೆಲ್ಟಾ. ಫಾರ್ ಎಕ್ಸಾಂಪಲ್ N1 ವ್ಯಾಲ್ಯೂ 2 ಅಂತ ಗೊತ್ತಿದೆ, ಹಾಗಾದ್ರೆ H ಆಲ್ಫಾ ಅಂತ ಕೊಟ್ಟರೆ N2 ವ್ಯಾಲ್ಯೂ ಏನಾಗಿರುತ್ತೆ 3 ಆಗಿರುತ್ತೆ, H ಬೀಟಾ N2 ವ್ಯಾಲ್ಯೂ 4 ಆಗಿರುತ್ತೆ, ಆ್ಯಂಡ್ N2 ವ್ಯಾಲ್ಯೂ 5 ಆಗಿರುತ್ತೆ, H ಡೆಲ್ಟಾ ಅಂತ ಕೊಟ್ಟರೆ N2 ವ್ಯಾಲ್ಯೂ 6 ಆಗಿರುತ್ತೆ. ಸೊ ಇದು ಸ್ಪೆಕ್ಟ್ರಲ್ ಲೈನ್ಸ್ಗಳು. ಓಕೆ, ಬಾಮರ್ ಸೀರೀಸಲ್ಲಿ ಬಂದಂಥ ಒಂದು 4 ಸ್ಪೆಕ್ಟ್ರಲ್ ಲೈನ್ಸ್ಗಳು, H ಆಲ್ಫಾ, H ಬೀಟಾ, ಆ್ಯಂಡ್ H ಗಾಮಾ, H ಡೆಲ್ಟಾ. ಈ ಸ್ಪೆಕ್ಟ್ರಲ್ ಲೈನ್ಸ್ಗಳು ಗೊತ್ತಿರಲಿ. 4 ಪ್ರಾಮಿನೆಂಟ್ ಸ್ಪೆಕ್ಟ್ರಲ್ ಲೈನ್ಸ್, ಡಿಫ್ರೆಂಟ್ ವೇವ್ ಲೆನ್ಸ್. ಓಕೆ, ಆ್ಯಂಡ್ ಈಗ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನ ಡಿಸ್ಕಸ್ ಮಾಡೋಣ. ಫಸ್ಟ್ ಪ್ರಾಬ್ಲಮ್ ನೋಡಿ ಮಕ್ಕಳ, ಇನ್ ಎಕ್ಸೈಟೆಡ್ ಹೈಡ್ರೋಜನ್ ಆಟಮ್ an electron undergoes transition from n is equal to 2 and n is equal to 1, assuming the value of r is equal to 1.09 10⁻⁷ per meter. Calculate wave number, frequency and wavelength. ನೋಡಿ ಮಕ್ಕಳ, ಈಗ ನಾನು ಏನು ಫಾರ್ಮುಲಾ ರೆಡಿಬ್ರಗ್ ಈಕ್ವೇಷನ್ ಅಂತ ಕೊಟ್ಟಿದ್ದೆ, ಅದ್ರ ಮೇಲೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಈಗ ಏನು ಕೊಟ್ಟಿದ್ದಾರೆ, ಇನ್ ಎನ್ ಎಕ್ಸೈಟೆಡ್ ಹೈಡ್ರೋಜನ್ ಆಟಮ್ ಎಕ್ಸೈಟೆಡ್ ಸ್ಟೇಟ್ ಅಂದ್ರೆ ಏನು, ಲೋವರ್ ಎನರ್ಜಿ ಸ್ಟೇಟಿಂದ ಹೈಯರ್ ಎನರ್ಜಿ ಸ್ಟೇಟಲ್ಲಿ ಇದೆ. ಈಗ ಹೈಯರ್ ಎನರ್ಜಿ ಸ್ಟೇಟಲ್ಲಿ ಅನ್ಸ್ಟೇಬಲ್ ಸ್ಟೇಟ್ ಅಂತ ಹೇಳಿದ್ರೆ ಏನಾಗುತ್ತೆ, ಟ್ರಾನ್ಸಿಷನ್ ಆಗುತ್ತೆ. ಹೇಗೆ, N1 is equal to 1 ಫಸ್ಟ್ ಎನರ್ಜಿ ಸ್ಟೇಟ್, ಆ್ಯಂಡ್ N2 is equal to 2 ಸೆಕೆಂಡ್ ಎನರ್ಜಿ ಸ್ಟೇಟ್. ಈಗ ಅಲ್ಲಿ ಏನು ಕೊಟ್ಟಿದ್ದಾರೆ, ಸೊ ಫಸ್ಟ್ ಎನರ್ಜಿಯಿಂದ ಸೆಕೆಂಡ್ ಎನರ್ಜಿಗೆ ಜಂಪ್ ಆಗಿದ್ದು, ಅಗೇನ್ ಸೆಕೆಂಡಿಂದ ಫಸ್ಟ್ ಸ್ಟೇಟ್ಗೆ ಟ್ರಾನ್ಸಿಷನ್ ಆಗಿದೆ, ಏನು ಎನರ್ಜಿನ ಎಮಿಟ್ ಮಾಡಿದೆ. ಈ ಎನರ್ಜಿ ಎಮಿಟ್ ಮಾಡಿದ್ನ ನೀವು ವೇವ್ ನಂಬರ್ ಫೈಂಡ್ ಔಟ್ ಮಾಡಿ, ವೇವ್ ಲೆಂತ್ನ ಫೈಂಡ್ ಔಟ್ ಮಾಡಿ, ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡಿ. ಅದನ್ನು ಫೈಂಡ್ ಔಟ್ ಮಾಡಿದ್ರೆ ಆಬ್ವಿಯಸ್ಲಿ ನಮಗೆ ಎನರ್ಜಿ ಏನು ಅಂತ ಗೊತ್ತಾಗುತ್ತೆ. ಸೊ ಹಾಗಾದರೆ ಅಸ್ಯೂಮಿಂಗ್ ದ ವ್ಯಾಲ್ಯೂ ಆರ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಈಕ್ವೇಷನ್ ಅಪ್ಲೈ ಮಾಡಿ. ಫಸ್ಟ್ ಅಪ್ಲೈ ಏನು ಮಾಡೋಣ, ವೇವ್ ನಂಬರ್ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ವೇವ್ ನಂಬರ್ಗೆ ಫಾರ್ಮುಲಾನೇ ಇದೆ, ವೇವ್ ನಂಬರ್ ಇಸ್ ಈಕ್ವಲ್ ಟು ಆರ್ ಇಂಟು 1/n1² ಮೈನಸ್ 1/n2². ಓಕೆ, ಕರೆಕ್ಟಾ? ಸೊ ಇದು ಫಾರ್ಮುಲಾ. ದೆನ್ ವಾಟ್ ಇಸ್ N1? N1 ಅಂದ್ರೇನು, ಇಲ್ಲಿ ಕೊಟ್ಟಿರೋದು
n is equal to 2 to n is equal to 1. ಹಾಗಾದರೆ ಯಾವುದಾಗುತ್ತೆ n1 ವ್ಯಾಲ್ಯೂ 1 ಆಗುತ್ತೆ, n2 ವ್ಯಾಲ್ಯೂ 2 ಆಗುತ್ತೆ. 2 ಇಂದ 1 ಬರ್ತಾ ಇದೆ ಅಂದರೆ ಲೋವರ್ ಎನರ್ಜಿ ಸ್ಟೇಟ್ ಯಾವುದು 1, ಸೆಕೆಂಡ್ ಎನರ್ಜಿ ಸ್ಟೇಟು 2 ಅಂತ ಆಗುತ್ತೆ. ಹಾಗಾದರೆ n1 ವ್ಯಾಲ್ಯೂ 1, n2 ವ್ಯಾಲ್ಯೂ 2, ದಟ್ ಮೀನ್ಸ್ ಲೈಮನ್ ಸೀರೀಸ್ ಅಂತ ಹೇಳ್ಬೋದು. ಹಾಗಾದರೆ ಆರ್ ವ್ಯಾಲ್ಯೂ ಗೊತ್ತಿದೆ 1.0967 ಇಂಟು 10⁻7 ಇಂಟು 1/1 ಸ್ಕ್ವೇರ್ ಮೈನಸ್ 1/2 ಸ್ಕ್ವೇರ್. ಸಿಂಪಲ್ ಆಗಿ ನೋಡಿ ಮಕ್ಕಳ, ಕನ್ಫ್ಯೂಸ್ ಆಗಬೇಡಿ, ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಿ. ವೇವ್ ನಂಬರ್ ಎಷ್ಟು ಅಂತ ಗೊತ್ತಾಯಿತು, ನ್ಯೂ ಬಾರ್ ಅಂದರೆ ಏನು ಅಂತ. ಸೊ 1/1 ಮೈನಸ್ 1/4, ಓಕೆ 1/1 ಬರುತ್ತೆ ಮೈನಸ್ 1/4 ಬರುತ್ತೆ, ಆ್ಯಂಡ್ ಇಂಟು 1.096. ಇದು ನೀವು ಕ್ಯಾಲ್ಕುಲೇಟ್ ಮಾಡಿ. ಸೊ ನಾನು ಡೈರೆಕ್ಟಾಗಿ ಆನ್ಸರ್ ಬರೀತೀನಿ. ದಟ್ ಮೀನ್ಸ್ ಆನ್ಸರ್ ಇಸ್ 8.225 ಇಂಟು 10⁻6 ಪರ್ ಮೀಟರ್. ಸೊ ದಿಸ್ ಇಸ್ ಅ ವೇವ್ ನಂಬರ್. ಸೊ ವೇವ್ ನಂಬರ್ ಗೊತ್ತಾಯ್ತು. ಈಗ ಹೇಗೆ ಅಂತ ಗೊತ್ತಾಯ್ತಲ್ಲ ಮಕ್ಕಳ, ಅವ್ರು ಕೊಟ್ಟಿರೋದು n is equal to 2, n is equal to 1. ಎಕ್ಸಾಕ್ಟ್ ಸ್ಟೇಟಲ್ಲಿ ಆಗಲೇ ಇದೆ ಅಂದರೆ ಹೈಯರ್ ಎನರ್ಜಿ ಸ್ಟೇಟಿಂದ ಲೋವರ್ ಎನರ್ಜಿ ಸ್ಟೇಟ್ಗೆ ಬರಬೇಕು ಎಲೆಕ್ಟ್ರಾನ್ ಅಂತ. ಹಾಗಾದರೆ n2 ವ್ಯಾಲ್ಯೂ 2 ಆಗುತ್ತೆ, n1 ವ್ಯಾಲ್ಯೂ 1 ಆಗುತ್ತೆ ಅಂತ ಅರ್ಥ ಮಕ್ಕಳ. ಹಾಗಾದರೆ ಈಗ ಈಕ್ವೇಷನ್ ಗೊತ್ತಾಯಿತು, ನ್ಯೂ ಬಾರ್ ಅಂದರೆ ಏನು ಅಂತ ಅಂದ್ಬಿಟ್ಟು. ಸೊ ಈಗ ಲ್ಯಾಂಬ್ಡಾ ಫೈಂಡ್ ಔಟ್ ಮಾಡಬೇಕು ಅಂದರೆ ಏನು ಮಾಡ್ತೀರಾ, ಸೆಕೆಂಡ್ ಏನು ಇದು ಎ, ಫಸ್ಟ್ ಫೈಂಡ್ ಔಟ್ ಮಾಡಿದರೆ ವೇವ್ ನಂಬರ್ನ ಫೈಂಡ್ ಔಟ್ ಮಾಡಾಯಿತು 8.225 ಇಂಟು 10⁻6 ಪರ್ ಮೀಟರ್. ಆ್ಯಂಡ್ ದ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೆಕೆಂಡ್ ಯಾವುದು ನ್ಯೂ ಬಾರ್, ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡಬೇಕು. ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡೋಕ್ಕೆ ಫಾರ್ಮುಲಾ ಏನಿದೆ, ಸೊ ಗೊತ್ತಿದೆ, ಥಿಂಕ್ ಮಾಡಿ. ಫ್ರೀಕ್ವೆನ್ಸಿಗೆ ವಿ ಹ್ಯಾವ್ ಎ ಫಾರ್ಮುಲಾ c/λ ಅಂತ ಇದೆ. ಲ್ಯಾಂಬ್ಡಾ ವ್ಯಾಲ್ಯೂ ಗೊತ್ತಿಲ್ಲ, ಇದನ್ನು c/ನ್ಯೂ ಬಾರ್ ಅಂತ ಬರಿಬೋದು. ಯಾಕಂದರೆ 1/λ ಅಂದರೆ ನ್ಯೂ ಬಾರ್ ವೇವ್ ನಂಬರ್, ಆ್ಯಂಡ್ ಸಿ ಅಂದರೆ 3 ಇಂಟು 10⁸8. ವೇವ್ ನಂಬರ್ ಎಷ್ಟಿದೆ 8.225 ಇಂಟು 10⁻6. ಸೊ 3 ಇಂಟು 8 ಇದನ್ನು ಫಸ್ಟ್ ಮಲ್ಟಿಪ್ಲೈ ಮಾಡಿದ್ರೆ ಸೊ ನಿಮಗೆ ಆನ್ಸರ್ ಬರುತ್ತೆ. ದೆನ್ ಇಟ್ ವಿಲ್ ಬಿ 2.467 ಇಂಟು 10⁻15 ಹರ್ಟ್ಸ್. ಸೊ ನೀವು ಮಕ್ಕಳು ಕ್ರಾಸ್ ಚೆಕ್ ಮಾಡಿ, ಕ್ಯಾಲ್ಕುಲೇಟ್ ಮಾಡಿ, ನಿಮ್ಗೆ ಆನ್ಸರ್ ಎಷ್ಟು ಬರುತ್ತಾ ಚೆಕ್ ಮಾಡಿ. ಓಕೆ, 2.467 ಇಂಟು 10⁻15 ಹರ್ಟ್ಸ್. ಸೊ ದಿಸ್ ಇಸ್ ವಾಟ್ ನ್ಯೂ. ಓಕೆ, ನ್ಯೂನ ಫೈಂಡ್ ಔಟ್ ಮಾಡಿದಿರಿ. ಸೊ 15 ಹರ್ಟ್ಸ್ ಅಂತ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಏನು ಕ್ವಶನು, ಆಪ್ಷನ್ ಸಿ. ಸೊ ಕ್ವಶನ್ ಸಿ, ಲ್ಯಾಂಬ್ಡಾ ಫೈಂಡ್ ಔಟ್ ಮಾಡಬೇಕು. ಲ್ಯಾಂಬ್ಡಾ ಫೈಂಡ್ ಔಟ್ ಮಾಡಬೇಕು ಅಂದರೆ ವಿ ಹ್ಯಾವ್ ಫಾರ್ಮುಲಾ 1/ನ್ಯೂ ಬಾರ್ ಅಂತಲೂ ಇದೆ, ಕರೆಕ್ಟಾ? 1/ನ್ಯೂ ಬಾರ್ ಅಂತ ಇದೆ. ಆ್ಯಂಡ್ ಆಲ್ಸೋ ಫ್ರೀಕ್ವೆನ್ಸಿನೂ ಫೈಂಡ್ ಔಟ್ ಮಾಡ್ಬೋದು ಬೇಕಾದ್ರೆ ನಾವು. 1/ನ್ಯೂ ಬಾರ್ ಅಂದರೆ ನ್ಯೂ ಬಾರ್ ಅಂದರೆ 1/8.225 ಇಂಟು 10⁻6. ಓಕೆ, 1/8.225 ಇಂಟು 10⁻6ನ ಮಲ್ಟಿಪ್ಲೈ ಮಾಡಿ, ಸೊ ಡಿವೈಡ್ ಮಾಡಿ. ಸೊ ಅಷ್ಟು ಬರುತ್ತೆ. ಆನ್ಸರ್ ಎಷ್ಟು ಬರುತ್ತೆ ಅಂದರೆ ಇಟ್ ಬಿಕಮ್ಸ್ 121.57 ನ್ಯಾನೋಮೀಟರ್ ಬರುತ್ತೆ ಮಕ್ಕಳು. ಯಾಕೆ ನ್ಯಾನೋ ಅಂತಂದರೆ ಇಲ್ಲಿ ಆನ್ಸರ್ ಎಷ್ಟು ಬರುತ್ತೆ ಅಂದರೆ ಆ್ಯಕ್ಚುಲಿ 1.21 ಇಂಟು 10⁻7 ಬರುತ್ತೆ. ಓಕೆ, ಶಿಫ್ಟ್ ಮಾಡಿದ್ರೆ ಕಂಪ್ಲೀಟು 10⁻7 ಇದ್ದು -8 -9 ಆಗುತ್ತೆ. -9 ಅಂದರೆ ನ್ಯಾನೋ ಅಂತ ಗೊತ್ತಿದೆ. ಸೊ ಹಾಗಾಗಿ 121.5, ಸೊ 121.5 ನ್ಯಾನೋಮೀಟರ್ ಅಂತ ಬರೀಬೋದು. ಸೊ ದಿಸ್ ಇಸ್ ದ ಆನ್ಸರ್. ಸೊ ಈ ರೀತಿ ಮಕ್ಕಳು ನೋಡಿ, ಫ್ರೀಕ್ವೆನ್ಸಿ, ವೇವ್ ನಂಬರು, ವೇವ್ ಲೆಂತು. ಓಕೆ, ಕಂಪ್ಲೀಟ್ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ವಿಡಿಯೋ ಪಾಸ್ ಮಾಡಿ ಇದು ನೋಟ್ ಮಾಡ್ಕೊಳ್ಳಿ. ಓಕೆ, ಇಷ್ಟು ಗೊತ್ತಾಯ್ತಲ್ಲ ಮಕ್ಕಳ. ಸೊ ದಿಸ್ ಇಸ್ ಅಬೌಟ್ ಫಸ್ಟ್ ಪ್ರಾಬ್ಲಮ್ ಏನಿದೆ ಗೊತ್ತಾಯಿತು. ನೆಕ್ಸ್ಟು ಸೆಕೆಂಡ್ ಪ್ರಾಬ್ಲಮ್ ನೋಡಿ ಮಕ್ಕಳ. ಕ್ಯಾಲ್ಕುಲೇಟ್ ದ ಫ್ರೀಕ್ವೆನ್ಸಿ of a spectral line for a transition of an electron from A is equal to 5 to A is equal to 4. If the emitted energy is 4.887 into 10⁻20 joule, calculate the frequency. Okay, here we have to find out the frequency of a radiation, frequency of a spectral line. ಸೊ ಫ್ರೀಕ್ವೆನ್ಸಿ ಫೈಂಡ್ ಮಾಡೋ ಫಾರ್ಮುಲಾ ಇದೆಯಾ? ಇಲ್ಲ. ರಿಡ್ಬರ್ಗ್ ಈಕ್ವೇಷನ್ ಅಂತ ಫೈಂಡ್ ಮಾಡೋದು ಏನು ಫೈಂಡ್ ಮಾಡ್ಬೋದು ನಾವು? ನ್ಯೂ ಬಾರ್ ಅಥವಾ ಲ್ಯಾಂಬ್ಡಾ ವೇವ್ ಲೆಂತ್ನ ಫೈಂಡ್ ಮಾಡ್ಬೋದು. ಸೊ E is equal to hν ಅಂತ ಫಾರ್ಮುಲಾ ಇದೆ. ಈ hν ಇಂದ ನಾವು ಫ್ರೀಕ್ವೆನ್ಸಿ ಫೈಂಡ್ ಮಾಡ್ಬೋದು. ಬಟ್ ವಿ ಡೋಂಟ್ ನೋ ಈ ಎನರ್ಜಿ ಗೊತ್ತಿಲ್ಲ. ಬಟ್ ಇಲ್ಲಿ ಎಮಿಟೆಡ್ ಎನರ್ಜಿ 4.887 ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಫೈಂಡ್ ಔಟ್ ಮಾಡೋಣ ಏನು ಫ್ರೀಕ್ವೆನ್ಸಿ ಅಂತ. ಸೊ ಫಸ್ಟು ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ ಕೊಟ್ಟಿದ್ದಾರೆ ಆ್ಯಂಡ್ A is equal to 5 to 4 ಅಂತ ಕೊಟ್ಟಿದ್ದಾರೆ. ಫಸ್ಟು ಮಕ್ಕಳ ನೀವು ಇದನ್ನು ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂತ. ನಾವು ಫೈಂಡ್ ಔಟ್ ಮಾಡಬೇಕಾದ್ರೆ ಇಲ್ಲಿ ಕ್ಯಾಲ್ಕುಲೇಟ್ ದ ಫ್ರೀಕ್ವೆನ್ಸಿ ಆಫ್ ಯಾವುದು ಸ್ಪೆಕ್ಟ್ರಲ್ ಲೈನ್. ಓಕೆ, ಸೊ ಈಗ ನೀವು ಫೈಂಡ್ ಮಾಡೋಣ ಫ್ರೀಕ್ವೆನ್ಸಿ ಅಂದರೆ ಏನು. ಫ್ರೀಕ್ವೆನ್ಸಿ ಈಸ್ ಈಕ್ವಲ್ ಟು ಫ್ರೀಕ್ವೆನ್ಸಿ ಈಸ್ ಈಕ್ವಲ್ E ಡಿವೈಡೆಡ್ ಬೈ H ಅಂತ ಇದೆ. ಸೊ ಈ ಎಷ್ಟಿದೆ ವ್ಯಾಲ್ಯೂ 4.887 ಇಂಟು 10⁻20 ಡಿವೈಡ್ ಬೈ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ H ಎಷ್ಟಿದೆ 6.626 ಇಂಟು 10⁻34 ಜೌಲ್ ಸೆಕೆಂಡ್. ಸೊ ಮಕ್ಕಳ ಇದನ್ನು ಫಸ್ಟ್ ಕ್ಯಾಲ್ಕುಲೇಟ್ ಮಾಡಿ. E ಬೈ H ವ್ಯಾಲ್ಯೂ ಎಷ್ಟು ಬರುತ್ತೆ? 4.88 ಡಿವೈಡೆಡ್ ಬೈ 6.6. ದೆನ್ ವಿ ಗೆಟ್ ದ ಆನ್ಸರ್ ಆಸ್ 7.4045 ಇಂಟು 10⁻13 ಹರ್ಟ್ಸ್. ಡೈರೆಕ್ಟಾಗಿ ಆನ್ಸರ್ ಬರೀತೀನಿ ಮಕ್ಕಳ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿ. ಓಕೆ, 7.40 ಓಕೆ 404 ಇಂಟು 10⁻13 ಹರ್ಟ್ಸ್. ಓಕೆ, ಸೊ ಕ್ರಾಸ್ ಚೆಕ್ ಮಾಡಿ ವ್ಯಾಲ್ಯೂನ ಸರಿಗಿದೆಯಾ ಅಂದ್ಬಿಟ್ಟು. ಹರ್ಟ್ಸ್ 7.4 ಇಂಟು 10⁻13 ಹರ್ಟ್ಸ್. ಓಕೆ, ವಿಡಿಯೋ ಪಾಸ್ ಮಾಡಿ ಇದು ನೋಟ್ ಮಾಡ್ಕೊಳ್ಳಿ ಮಕ್ಕಳು. ವಿಡಿಯೋ ಪಾಸ್ ಮಾಡಿ ಇದನ್ನು ನೋಟ್ ಮಾಡಿ. ಗೊತ್ತಾಯ್ತಲ್ಲ ಮಕ್ಕಳು ಏನು ಅಂತ.
ಸೊ ಇದು ಸೆಕೆಂಡ್ ಪ್ರಾಬ್ಲಮ್ಗೆ ಆನ್ಸರ್ ಏನು ಗೊತ್ತಾಯಿತು. ಕ್ಯಾಲ್ಕುಲೇಟ್ ದ ಫ್ರೀಕ್ವೆನ್ಸಿ ಅಂತ ಕೇಳಿದ್ರು, ಫ್ರೀಕ್ವೆನ್ಸಿನ ಎಷ್ಟು ಅಂತ ಫೈಂಡ್ ಔಟ್ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ನೀವು ಬೇಕಾದ್ರೆ ಇದನ್ನು ಯೂಸ್ ಮಾಡಿಕೊಂಡು ವೇವ್ ನಂಬರ್ನ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಫ್ರೀಕ್ವೆನ್ಸಿ ಯೂಸ್ ಮಾಡಿಕೊಂಡು. ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ ಫಸ್ಟು. ಆ್ಯಂಡ್ ನೆಕ್ಸ್ಟ್ ಥರ್ಡ್ ಪ್ರಾಬ್ಲಮ್ ನೋಡೋಣ. ಕ್ಯಾಲ್ಕುಲೇಟ್ ದ ವೇವ್ ಲೆಂತ್ ಆಫ್ ಅ ಹೆಚ್ ಹೈಡ್ರೋಜನ್ ಲೈನ್ ಆಫ್ ದ ದಿಸ್ ಇಸ್ ಹೆಚ್ ಆಲ್ಫಾ ಅಂತ ನೋಟ್ ಮಾಡ್ಕೊಳ್ಳಿ ಮಕ್ಕಳ. ಹೆಚ್ ಆಲ್ಫಾ ಲೈನ್ ಆಫ್ ದ ಹೈಡ್ರೋಜನ್ ಸ್ಪೆಕ್ಟ್ರಮ್. ಸೊ ನಾವೀಗ ವೇವ್ ಲೆಂತ್ ಆಫ್ ಹೆಚ್ ಆಲ್ಫಾ ಹೇಳಿದೆ, ಬಾಮರ್ ಸೀರೀಸಲ್ಲಿ ಹೆಚ್ ಆಲ್ಫಾ, ಹೆಚ್ ಬೀಟಾ, ಹೆಚ್ ಗಾಮಾ ಅಂತ ಬರುತ್ತೆ ಅಂತ. ಸೊ 4 ಸೀರೀಸ್ ಬರುತ್ತೆ. ಸೊ ಈಗ ಅವ್ರು ಕೇಳಿರೋದು ಕ್ಯಾಲ್ಕುಲೇಟ್ ದ ವೇವ್ ಲೆಂತ್ ಆಫ್ ಹೆಚ್ ಆಲ್ಫಾ. ಸರ್ ಹಾಗಾದರೆ ಏನು ಕನ್ಫ್ಯೂಷನ್ ಅಂದರೆ ಏನು ಡೇಟಾಸ ಕೊಟ್ಟಿಲ್ಲ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಡೌಟ್ ಬರ್ಬೋದು. ಸೊ ತುಂಬ ಸಿಂಪಲ್. ಸೊ ಈಕ್ವೇಷನ್ ಕೊಟ್ಟಿರೋದು ನಮಗೆ ವೇವ್ ಲೆಂತ್ನ ಫೈಂಡ್ ಮಾಡಬೇಕು ಅಂತ. ವೇವ್ ಲೆಂತ್ ಅಂದರೆ 1/λ ದಟ್ ಈಸ್ ಈಕ್ವಲ್ ಟು r ಇಂಟು 1/n1² ಮೈನಸ್ 1/n2². ಕರೆಕ್ಟಾ? ಸೊ n1 ವ್ಯಾಲ್ಯೂ ಏನು? n1 ವ್ಯಾಲ್ಯೂ ಕೊಟ್ಟಿದ್ದಾರೆ ಹೈಡ್ರೋಜನ್ ಸ್ಪೆಕ್ಟ್ರಮ್ ಅಂದರೆ ಇಲ್ಲಿ ಬಾಮರ್ ಸೀರೀಸ್ ಅಂತ ಕೊಡಬೇಕಿತ್ತು. ಬಟ್ ಬಾಮರ್ ಸೀರೀಸ್ಗೆ ಏನು n1 ವ್ಯಾಲ್ಯೂ 2. ಹಾಗಾದರೆ n2 ವ್ಯಾಲ್ಯೂ ಏನಾಗಿರುತ್ತೆ? ಹೆಚ್ ಆಲ್ಫಾ ಲೈನ್ ಅಂತಂದರೆ n2 ವ್ಯಾಲ್ಯೂ 3 ಆಗಿರುತ್ತೆ. ಹೆಚ್ ಬೀಟಾ ಅಂತಂದರೆ n2 ವ್ಯಾಲ್ಯೂ 4. ಸೊ ಹೆಚ್ ಗಾಮಾ ಅಂತಂದರೆ n2 ವ್ಯಾಲ್ಯೂ 5. ಸೊ 3, 4, 5 ಅಂತ ಬರುತ್ತೆ. ಕರೆಕ್ಟಾ? 3, 4, 5, 6. ಸೊ ಇಲ್ಲಿ n2 ವ್ಯಾಲ್ಯೂ 3 ಆಗಿರುತ್ತೆ. ಆ್ಯಂಡ್ ಈಗ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ವಾಟ್ ಇಸ್ ಆರ್ ವ್ಯಾಲ್ಯೂ? 1.0967. ಸೊ ನೀವು ಸಬ್ಸ್ಟಿಟ್ಯೂಟ್ ಮಾಡಿ. ದೆನ್ 1.0967 ಇಂಟು 10⁻⁷ ಡಿವೈಡ್ ಬೈ 1/2² ಮೈನಸ್ 1/3². ಓಕೆ, 1/4/1/9 ಬರುತ್ತೆ. ಸೊ ವಾಟ್ ಇಸ್ ದ ಆನ್ಸರ್? ಸೊ ಕಂಪ್ಲೀಟ್ ಆನ್ಸರ್ ಬರೋದಾದರೆ ನಮಗೆ ಇಟ್ ಬಿಕಮ್ಸ್ 1.5234 ಪರ್ ಮೀಟರ್. ದಿಸ್ ಇಸ್ ವೇವ್ ನಂಬರ್. ನಾನಿಲ್ಲಿ ವೇವ್ ನಂಬರ್ ಅಂತ ತಗೊಳ್ತೀನಿ. ಸೊ ವೇವ್ ನಂಬರ್ ಗೊತ್ತು ಅಂದರೆ ಲ್ಯಾಂಬ್ಡಾ ಬೇಕು ಅಂದರೆ ಏನು ಮಾಡಬೇಕು ನೀವು? ಸೊ ಲ್ಯಾಂಬ್ಡಾ ಬೇಕು ಅಂದರೆ ವೇವ್ ಲೆಂತ್ ಬೇಕು ಅಂದರೆ ನ್ಯೂ ಬಾರ್ನ ಮಾಡಿ. ಸೊ 1/ನ್ಯೂ ಬಾರ್ ದಟ್ ಮೀನ್ಸ್ 1.5234 ಇಂಟು 10⁻⁶. ಓಕೆ, 10⁻⁶ ನಾನು ಮಲ್ಟಿಪ್ಲೈ ಮಾಡಬೇಕಿತ್ತು. ಇಂಟು 10⁻⁶ ಪರ್ ಮೀಟರ್. ಸೊ ಇದನ್ನು ಫೈಂಡ್ ಔಟ್ ಮಾಡಿ ಮಕ್ಕಳ. ಎಷ್ಟು ಆನ್ಸರ್ ಬರುತ್ತೆ ನೀವೇ ಚೆಕ್ ಮಾಡಿ, ಕ್ರಾಸ್ ಚೆಕ್ ಮಾಡಿ. ಸೊ 1/1.5334 ಇಂಟು 10⁻⁶. ದೆನ್ ವಿ ಗೆಟ್ ದ ಆನ್ಸರ್ ಆಸ್ 656 ಇಂಟು 10⁻⁻9 ಮೀಟರ್ ಅಥವಾ 656 ನ್ಯಾನೋಮೀಟರ್ ಅಂತಲೂ ಬರೀಬೋದು. 656 ಇಂಟು 10⁻⁻9 ಮೀಟರ್ ಅಂತ ಬರೀರಿ, ಇಲ್ಲ 656 ನ್ಯಾನೋಮೀಟರ್ ಅಂತಲೂ ಬರೀಬೋದು. 10⁻⁻9 ಅಂದರೆ ನ್ಯಾನೋ ಅಂತ ಗೊತ್ತಿದೆ. ಸೊ ವಿಡಿಯೋ ಪಾಸ್ ಮಾಡಿ ನೋಟ್ ಮಾಡಿ ಮಕ್ಕಳ. ಕ್ಯಾಲ್ಕುಲೇಟ್ ದ ವೇವ್ ಲೆಂತ್ ಆಫ್ ಹೆಚ್ ಆಲ್ಫಾ ಲೈನ್ ಅಂತ ಮೆನ್ಷನ್ ಮಾಡಿದ್ರೆ ಹೆಚ್ ಆಲ್ಫಾ ಅಂದರೆ ಬಾಮರ್ ಸೀರೀಸ್ ಅಂತ ಗೊತ್ತಾಗುತ್ತೆ. ಬಾಮರ್ ಸೀರೀಸ್ಗೆ n1 ವ್ಯಾಲ್ಯೂ 2, n2 ವ್ಯಾಲ್ಯೂ ಹೆಚ್ ಆಲ್ಫಾ ಅಂದರೆ 3 ಆಗಿರುತ್ತೆ, ಹೆಚ್ ಬೀಟಾ ಅಂದರೆ 4 ಆಗಿರುತ್ತೆ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಸೊ 656 ಅನ್ನು ನ್ಯಾನೋಮೀಟರ್ ಅನ್ನೋ ಆನ್ಸರ್ ಬರುತ್ತೆ. ಸೊ ಕನ್ಫ್ಯೂಸ್ ಆಗುವಂಥದ್ದೇನಿಲ್ಲ, ಕಂಪ್ಲೀಟ್ ವಿಡಿಯೋ ಪಾಸ್ ಮಾಡಿ ನೋಟ್ ಮಾಡಿ. ಓಕೆ, ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಅಬೌಟ್ ಲೈನ್ ಎಮಿಷನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್. ಒಂದು ಕೆಲವೊಂದು ಪ್ರಾಬ್ಲಮ್ಸ್ಗಳು ಡಿಸ್ಕಸ್ ಮಾಡಿದ್ದೀನಿ, ಕನ್ಫ್ಯೂಸ್ ಆಗಬೇಡಿ. ಸೊ ಕನ್ಫ್ಯೂಷನ್ ಆಗುತ್ತೆ ಅಂತಂದರೆ ಇಲ್ಲಿ ಅರ್ಥ ಆಗಲ್ಲ ಕೆಲವೊಂದು, ನೀವು ಸ್ವಲ್ಪ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಕೆಲವೊಂದು ಪ್ರಾಬ್ಲಮ್ಸ್ಗಳು NCERT ಟೆಕ್ಸ್ಟ್ ಬುಕ್ಸ್ಗಳು ಕೂಡ ಕೆಲವೊಂದು ಪ್ರಾಬ್ಲಮ್ಸ್ ಇದೆ, ಅದನ್ನು ಸಾಲ್ವ್ ಮಾಡಿ. ಸೊ ಇಷ್ಟು ಕಾನ್ಸೆಪ್ಟ್ ಏನಿದೆ, ದಿಸ್ ಇಸ್ ಕಂಪ್ಲೀಟ್ಲಿ ಅಬೌಟ್ ಲೈನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್. ಬಟ್ ಇನ್ನೂ ಕೂಡ ಬೋರ್ಸ್ ಥಿಯರಿ ಇದೆ, ಆ ಬೋರ್ಸ್ ಥಿಯರಿಲೂ ಕೂಡ ಲೈನ್ ಎಮಿಷನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್ ಕೂಡ ಹೇಳ್ತೀವಿ, ಹೇಗೆ ಅಂತ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ತನಕ ಎಕ್ಸ್ಪ್ಲೇನ್ ಮಾಡಿದ್ದೇನು, ಎವಿಡೆನ್ಸ್ ಫಾರ್ ಕ್ವಾಂಟೈಸ್ಡ್ ಎಲೆಕ್ಟ್ರಾನಿಕ್ ಎನರ್ಜಿ ಲೆವೆಲ್ಸ್ ಯೂಸಿಂಗ್ ಸ್ಪೆಕ್ಟ್ರಾ, ಅಟಾಮಿಕ್ ಸ್ಪೆಕ್ಟ್ರಾ, ಎಮಿಷನ್ ಸ್ಪೆಕ್ಟ್ರಾ, ಅಬ್ಸರ್ಪ್ಷನ್ ಸ್ಪೆಕ್ಟ್ರಾ ಅಂದರೆ ಏನು ಅಂತ ಗೊತ್ತಾಯಿತು, ಯಾವ ರೀತಿ ಎವಿಡೆನ್ಸ್ ಸಿಕ್ತು ಅಂತ ನಿಮಗೆ ಐಡಿಯಾ ಸಿಕ್ಕಿದೆ. ಸೊ ಪ್ರಾಬ್ಲಮ್ಸ್ ಹೇಗೆ ಡಿಸ್ಕಸ್ ಮಾಡಬೇಕು ಅಂತ ಹೇಳಿದ್ದೀನಿ. ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ, ಬಟ್ ಡೋಂಟ್ ವರಿ, ಹೋಗ್ತಾ ಪ್ರಾಕ್ಟೀಸ್ ಇಂದ ಅರ್ಥ ಆಗುತ್ತೆ. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಅಬೌಟ್ ಎಮಿಷನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್. ನೆಕ್ಸ್ಟ್ ಕ್ಲಾಸಲ್ಲಿ ಹಾಗಾದ್ರೆ ನಾವು ವೆರಿ ಇಂಪಾರ್ಟೆಂಟ್ ಥಿಯರಿ ಬೋರ್ಸ್ ಅಟಾಮಿಕ್ ಮಾಡೆಲ್ ಥಿಯರಿನ ನಾವು ಡಿಸ್ಕಸ್ ಮಾಡೋಣ. ಸೊ ಅಲ್ಲಿ ತನಕ ವಿಡಿಯೋ ಕ್ಲಾಸ್ನ ನೋಡಿ. ಸೊ ರಿಪೀಟೆಡ್ ಪ್ರಾಕ್ಟೀಸ್, ನಿಮಗೆ ಕನ್ಫ್ಯೂಷನ್ ಕ್ಲಿಯರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಬೋರ್ಸ್ ಅಟಾಮಿಕ್ ಮಾಡೆಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.